ब्रह्माणं विदधाति पूर्वं यो वै वेदांश्च प्रहिणोति तस्मै तं तदेवम् आत्मबुद्धिप्रकाशं मुमुक्षुर्वै शरणमहं प्रपद्ये। नमस्कार। ನಾವು ಅಧ್ಯಾತ್ಮ ಜೀವನ ಅಂದರೆ ಏನು ಅಂತ ಒಂಚೂರು ನೋಡಿದ್ದೀವಿ. ಐ ಜಸ್ಟ್ ಗೇವ್ ಯು 3 ಸೆಂಟೆನ್ಸಸ್ 3 ಸೂತ್ರಗಳು ಕೊಟ್ಟಿದ್ದೀನಿ. ಅದು ಒಂದು ಸೂತ್ರದ ಬಗ್ಗೆ ನಾವು ಎಕ್ಸ್ಪ್ಲನೇಷನ್ ನೋಡಿದ್ದೀವಿ. ಫಸ್ಟ್ ಸೂತ್ರ ಏನಂದ್ರೆ, ನಾವು ಎಷ್ಟು ಮಟ್ಟಿಗೆ ನಮ್ಮ ಲೈಫಲ್ಲಿ ಆಗುವ ಎಕ್ಸ್ಪೀರಿಯನ್ಸಸ್ ಸುಖ ದುಃಖಕ್ಕೆ ಹೊರಗಡೆ ಇರೋ ಪ್ರಪಂಚ, ಜನರು, ಸಿಚುವೇಶನ್ಸ್ ಕಾರಣ ಅಂತ ಹೇಳ್ತೀವೋ ಅಷ್ಟು ತನಕ ನಮ್ಮಲ್ಲಿ ಅಧ್ಯಾತ್ಮ ಸಾಧನೆ ತೊಡಗಿಸಲಿಲ್ಲ. As long as we blame others and criticize others for all our sufferings, ಸುಖ ಇರ್ಬೋದು ದುಃಖ ಇರ್ಬೋದು, ಎಲ್ಲದಕ್ಕೂ ಹೊರಗಡೆ ಪ್ರಪಂಚ ಅಂತಾನೆ ಕಾರಣ ಅಂತ ನಾವು ಯಾವ ತನಕ ಹೇಳ್ತೀವೋ ಅಷ್ಟುವರೆಗೆ ನಾವು ಏನೇ ಮಾಡಿದ್ರು ಏನೋ ಮಾಡ್ಬೋದು, ಬಟ್ ಅದೆಲ್ಲ ಅಧ್ಯಾತ್ಮ ಸಾಧನೆ ಆಗಲ್ಲ. ಫಸ್ಟ್ ಸೆಂಟೆನ್ಸ್ ನಾವು ನೋಡಿದ್ದೀವಿ. ಸೆಕೆಂಡ್ ಏನಂದ್ರೆ, ನಾವು ಅದೇ ತರ ನಮ್ಮ ಲೈಫಲ್ಲಿ ಆಗುವ ಎಲ್ಲ ಎಕ್ಸ್ಪೀರಿಯನ್ಸ್ ಸುಖ ದುಃಖ ಎಲ್ಲದಕ್ಕೂ ನಾನೇ ಕಾರಣ, ನಾನೇ ಅಂದ್ರೆ ನನ್ನ ಮನಸ್ಸೇ ಕಾರಣ. ಅದು ಇವತ್ತು ನೋಡೋಣ ಹೇಗೆ ಅಂತ. ಸೂತ್ರ ಹೇಳ್ತೀವಿ, ನಾನೇ ಕಾರಣ ಅಂತ ನಾವು ಯಾವ ಒಂದು ತೀರ್ಮಾನ ಮಾಡಿಕೊಂಡಿರೋ ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಅಧ್ಯಾತ್ಮ ಸಾಧನೆ, ಸ್ಪಿರಿಚುವಲ್ ಪ್ರಾಕ್ಟೀಸ್ ಶುರುವಾಗಿದೆ ಅಂತ ಹೇಳ್ತಾರೆ, ದೊಡ್ಡವರೆಲ್ಲ ಹೇಳ್ತಾರೆ. ಮೂರನೇದು ಏನಂದ್ರೆ, ನಾವು ಯಾವಾಗ ಯಾರನ್ನೂ ಹೊರಗಡೆ ಪ್ರಪಂಚ ಅದರ್ವೈಸ್ ನನ್ನ ಮನಸ್ಸು ಯಾವುದನ್ನು ನನ್ನನ್ನು ನಾನು ಬ್ಲೇಮ್ ಮಾಡಲ್ಲ, ಎಲ್ಲ ನಾನು ಅಕ್ಸೆಪ್ಟ್ ಮಾಡ್ಕೊಂಡು ಹಾಗೆ ಇರ್ತೀನಿ ಅಂದ್ರೆ ಅವರಲ್ಲಿ ಸ್ಪಿರಿಚುವಲ್ ಕಲ್ಮಿನೇಷನ್, ಅವನಲ್ಲಿ ಅಧ್ಯಾತ್ಮ ಸಾಧನೆ ಮುಗಿದೋಗಿದೆ ಅಂತ ಮೂರು ಸೂತ್ರ ನೋಡಿದ್ವಿ. ಸೊ ನಿನ್ನೆ ಪ್ರಕಾರ ಏನಂದ್ರೆ, ನಾವು ಎಲ್ಲದಕ್ಕೂ ಹೊರಗಡೆ ಪ್ರಪಂಚನೇ ಕಾರಣ ಅಂತ ಹೇಳ್ತೀವಲ್ಲ, ಅವ್ರು ಸಾಧನೆ ಏನ್ ಮಾಡ್ತಾರೆ ಅಂದ್ರೆ ಅವ್ರು ಎರಡು ವಿಧವಾಗ ಸಾಧನೆ ಮಾಡ್ತಾರೆ ಅಂತ ನೋಡಿದ್ವಿ. ಒಂದು ಕಾಮ್ಯ ಕರ್ಮ, ಇನ್ನೊಂದು ಪ್ರಾಯಶ್ಚಿತ್ತ ಕರ್ಮ. ಕಾಮ್ಯ ಕರ್ಮ ಸುಖ ಬೇಕು ಅಂದ್ರೆ ಯಾವುದೋ ಒಂದು ಕರ್ಮಕ್ಕೆ ಇಚ್ಛೆ ಇಟ್ಕೊಂಡು ಆ ಕರ್ಮವನ್ನು ಮಾಡ್ತಾರೆ, ಆ ಸುಖ ವಸ್ತು ಅವ್ರಿಗೆ ಸಿಗುತ್ತೆ, ಇದು ಕಾಮ್ಯ ಕರ್ಮ. ಇಲ್ಲಾಂದ್ರೆ ದುಃಖ ಬಂದಿದೆ, ಈ ದುಃಖ ಹೋಗ್ಲಾಡ್ಸಿ ಏನ್ ಮಾಡ್ಬೇಕು ಅಂದ್ರೆ ನೀವು ಪ್ರಾಯಶ್ಚಿತ್ತ ಕರ್ಮ ಮಾಡ್ಬೇಕು ಅಂತ ಹೇಳ್ತಾರೆ. ಪ್ರಾಯಶ್ಚಿತ್ತ ಕರ್ಮ ಮಾಡ್ತೀವಿ, ದುಃಖ ಹೋಗುತ್ತೆ. ಸೊ ಇವರಲ್ಲಿ ಸಾಧನೆ ಕಾಮ್ಯ ಕರ್ಮ, ಪ್ರಾಯಶ್ಚಿತ್ತ ಕರ್ಮ ಆಗುತ್ತೆ. ಸೊ ಈ ತರ ಅವ್ರ ಸಾಧನೆ ಅಂತ ನಾವು ಯಾಕೆ ಹೇಳ್ತೇವೆ ಹೇಳ್ತೀವಿ. ಈ ತರ ಅವ್ರು ಮಾಡುವಾಗ ಅವ್ರ ಪ್ರಯೋಜನ ಏನಾಗುತ್ತೆ ಅಂದ್ರೆ ಎರಡು ವಿಧ ಪ್ರಯೋಜನ ಆಗುತ್ತೆ. ಒಂದು, ಅವರಿಗೆ ಆ ವಸ್ತುವಿಂದ ಸುಖ ಸಿಗುತ್ತೆ, ಟೆಂಪರರಿ ಹ್ಯಾಪಿನೆಸ್ ಇಲ್ಲಿಗೆ ಅವ್ನಿಗೆ ಏನ್ ಬಯಸ್ತಾನೋ ಆ ವಸ್ತುವನ್ನು ಸಿಗುತ್ತಲ್ವಾ, ಅದರಿಂದ ಸುಖ ಬರ್ಬೋದು. ಬಟ್ ಆ ಸುಖ ಶಾಶ್ವತ ಸುಖವ, ಯಾಕಂದ್ರೆ ಅವ್ನಿಗೆ ಇನ್ನೊಂದು ಟೈಮಲ್ಲಿ ಬೇರೆ ಇಚ್ಛೆ ಬರುತ್ತೆ, ಗೋಸ್ ಆನ್ ಚೇಂಜ್, ಆಬ್ಜೆಕ್ಟ್ ಗೋಸ್ ಆನ್ ಚೇಂಜ್. ಸೊ ಅವನಿಗೆ ಶಾಶ್ವತವಾಗಿ ಇರಲ್ಲ. ಸೊ ಇವನ್ನ ಉಪನಿಷತ್ ಏನ್ ಹೇಳುತ್ತಂದ್ರೆ, ವೇದಾಂತ ಏನ್ ಹೇಳುತ್ತಂದ್ರೆ, ಒಂದು ಸಂಸಾರದಲ್ಲಿ ಇನ್ನೊಂದು ಸಂಸಾರಕ್ಕೆ ಹೋಗ್ತಾನೆ, ಒಂದು ಜಲ್ಲಿಯಿಂದ ಇನ್ನೊಂದು ಜಲ್ಲಿಗೆ ಹೋಗ್ತಾನೆ. ಅದೇ ಜಾಯತೆ ಅಸ್ತಿ, ಅದೇನ್ ಹೇಳ್ತೀರ, ಹುಟ್ಟು ಸಾವು ಸಂಸಾರ ಚಕ್ರದಲ್ಲೇ ಇರ್ತಾರೆ ಅಂತ ಹೇಳಿ. ಸರಿ, ಇವರು ಏನ್ ಮಾಡಬಹುದು? ವೇದಾಂತ ಏನ್ ಹೇಳುತ್ತಂದ್ರೆ, ಈ ನಾನು ಕಾಮ್ಯ ಕರ್ಮ ಮಾಡ್ತೀವಲ್ಲ, ಈ ಕಾಮ್ಯ ಕರ್ಮವನ್ನ ಯಾರು ಧರ್ಮ ಅಂದ್ರೆ ಆ ಫ್ರೇಮ್ ವರ್ಕ್ ಅಲ್ಲಿ ಯಾವಾಗ ಮಾಡ್ತಾರೋ, ಧರ್ಮದ ಫ್ರೇಮ್ ವರ್ಕ್ ಯಾವಾಗ ಮಾಡ್ತಾರೋ ಆವಾಗ ಏನಾಗುತ್ತಂದ್ರೆ ಅವರಲ್ಲಿ ಪುಣ್ಯ, ಧರ್ಮದ ಫಲ, ಪುಣ್ಯ ಅವರ ಬ್ಯಾಂಕ್ಗೆ ಡೆಪಾಸಿಟ್ ಆಗುತ್ತೆ. ಸೊ ವಾಟ್ ಎವರ್ ಕಾಮ್ಯ ಕರ್ಮ ವಿ ಡು, ಇಫ್ ವಿ ಆರ್ ಡೂಯಿಂಗ್ ಇಟ್ ಇನ್ ದಿ ಧರ್ಮ ಫ್ರೇಮ್ ವರ್ಕ್, ಏನ್ ಮಾಡಬೇಕು ಧರ್ಮ ಫ್ರೇಮ್ ವರ್ಕ್ ಮಾಡಿದ್ರೆ ವೇದಾಂತ ಹೇಳುತ್ತೆ ಅವರು ಅದೃಷ್ಟ ಫಲ ಅಂತ ಹೇಳ್ತಾರೆ. ಅದೃಷ್ಟ ಫಲ, ನಾವು ಯಾವುದೇ ಒಂದು ಕರ್ಮ ಮಾಡಿದ್ರೆ ಅದಕ್ಕೂ 3 ವಿಧವಾದ ಫಲ ಇರುತ್ತೆ. ಒಂದು ಡೈರೆಕ್ಟ್ ರಿಸಲ್ಟ್, ಹಾಗೆ ಸಿಗುತ್ತೆ, ಒಂದು ಆ ವಸ್ತು ಸಿಕ್ತು, ಖುಷಿ ಬಂತು, ಅದು ಒಂದು.
ಆಮೇಲೆ ಅದು ಮಾಡೋ ಕರ್ಮದಿಂದ ನಮ್ಗೆ ಸಂಸ್ಕಾರ ಆಗುತ್ತೆ. ಅದ್ರ ಬಗ್ಗೆ ಮಾತಾಡಿ ಇವತ್ತು ಕ್ಲಿಯರ್ಲಿ ಎಲಾಬ್ರೇಟ್ ಆಗಿ ಸಂಸ್ಕಾರ ಎಷ್ಟು ಇಂಪಾರ್ಟೆಂಟು, ಅದು ಹೇಗೆ ನಮ್ಮ ಲೈಫ್ ಡೆಸ್ಟಿನೇಷನ್ ಗುರಿಗೆ ನಮಗೆ ಸಂಸ್ಕಾರದಿಂದ ಆಕ್ಷನ್ಸ್ ಇಂಟು ಹ್ಯಾಬಿಟ್ಸ್ ಇಂಟು ಕ್ಯಾರೆಕ್ಟರ್ ಇಂದ ನಮ್ಮ ಡೆಸ್ಟಿನೇಷನ್ ಹೇಗೆ ಹೋಗೋದು, ಎಲ್ಲಾದ್ರೂ ಬೀಜವಾಗಿರೋದು ಸಂಸ್ಕಾರ. ಆ ಸಂಸ್ಕಾರ ಹೇಗೆ ಯೋಗದಿಂದ ಹೇಗೆ ನಾವು ಹೌ ವಿ ಕ್ಯಾನ್ ಡಿಫೈನ್ ಅವರ್ ಸಂಸ್ಕಾರ ಅಂತ ಮಾತಾಡಿ ಹೇಳ್ತಾರೆ. ಸೊ ಇಲ್ಲಿ ಏನಾಗುತ್ತಂದ್ರೆ ಅವನು ಆ ಕರ್ಮ ಮಾಡಿದ್ರೆ ಅವನಿಗೆ ಒಂದು ಡೈರೆಕ್ಟ್ ಸುಖ ಸಿಗುತ್ತೆ, ದುಃಖ ಏನೋ ಮಾಡ್ತಾನೆ ಸಿಗುತ್ತೆ. ಆಮೇಲೆ ಆ ಕರ್ಮ ಮಾಡೋದ್ರಿಂದ ಅವನಿಗೆ ಸಂಸ್ಕಾರ ಸಿಗುತ್ತೆ. ಅದೇ ತರ ಅವ್ನು ಮಾಡಬೇಕಂದ್ರೆ ಅವ್ನು ಒಳ್ಳೇದು ಮಾಡೋದ್ಕೊಳ್ಳಿ, ಒಳ್ಳೆ ಸಂಸ್ಕಾರ ಸಿಗುತ್ತೆ, ಅವತ್ತಿಗೆ ಒಳ್ಳೇದೇ ಮಾಡಬೇಕಂತ ಅವ್ನು ಬಯಸ್ತಾನೆ. ಅದೊಂದು. ಅಪಾರ್ಟ್ ಫ್ರಮ್ ದಟ್ ಅದೇನಾಗುತ್ತೆ ಅಂದ್ರೆ ಅವನು ಅದೃಷ್ಟ ಫಲ ಡೈರೆಕ್ಟ್ ಹೀಗಿಲ್ಲ, ನಿಮ್ಮ ಬ್ಯಾಂಕ್ ಡೆಪಾಸಿಟ್ ಆಗಿರುತ್ತೆ. ಆ ಪುಣ್ಯದಿಂದ ಅವ್ನಿಗೆ ಏನಾಗುತ್ತೆ ಅಂದ್ರೆ ಇದನ್ನ ಮಾಡ್ಕೊಂಡೇ ಬಂದ್ರೆ ಅವನಿಗೆ ಒಂಚೂರು ವಿವೇಕ ಜನರೇಟ್ ಆಗುತ್ತೆ, ಅವನ ಮನಸ್ಸಿನಲ್ಲಿ ವಿವೇಕ ಬರುತ್ತೆ ಅಂತ ಹೇಳ್ತಾರೆ. ಸೊ ಆ ವಿವೇಕ ಬಂದ್ರೆ ಏನಾಗುತ್ತೆ ಅಂದ್ರೆ ಫಸ್ಟ್ ಲೆವೆಲ್ ಇದೆ ಅಲ್ವಾ, ಎಲ್ಲದಕ್ಕೂ ಹೊರಗಡೆ ಪ್ರಪಂಚನೇ ಕಾರಣ ಅಂತ ಹೇಳ್ತಾ ಇಲ್ಲ. ಏನಾಗುತ್ತೆ ಅಂದ್ರೆ ಫಸ್ಟ್ ಲೆವೆಲ್ ಇದ್ದು ಅವನು 2ನೇ ಸ್ಟೇಜಿಗೆ ಮೂವ್ ಆಗ್ತಾನೆ ಅಂತ ವೇದಾಂತ ಹೇಳ್ತೇವೆ. ಸೊ ಈಗ ಆ 2ನೇ ಸ್ಟೇಜ್ ಏನಂದ್ರೆ 2ನೇ ಸ್ಟೇಜ್ ನೋಡಿದ್ವಲ್ಲ, 2ನೇ ಸ್ಟೇಜ್ ನಲ್ಲಿ ಏನಾಗುತ್ತೆ, ಸೊ ಅವನು ವಿವೇಕ ಬಂದಿದೆ. ವಿವೇಕ ಬಂದ್ಮೇಲೆ ಅವನು ಯೋಚನೆ ಮಾಡ್ತಾನೆ, ಎಲ್ಲ ಎಕ್ಸ್ಪೀರಿಯನ್ಸ್ಗಳು ನನಗೆ ಸುಖ ದುಃಖವನ್ನು ಕೊಡೋದು ಹೊರಗಡೆ ಪ್ರಪಂಚನ ಇಲ್ಲ ನನ್ನ ಮನಸ್ಸು, ಬಿಕಾಸ್ ಆಫ್ ಮೈ ಮೈಂಡ್. ಸೊ ಅವನಿಗೆ ಏನಾದ್ರು ಯಾರೋ ಏನೋ ಮಾತಾಡ್ತಾರೆ, ಹರ್ಟ್ ಆಗುತ್ತೆ. ಈಗ ನಾವು ಹರ್ಟ್ ಆಗಿದ್ದು ಅವ್ರ ಮಾತಿನಿಂದ, ಅದರ್ವೈಸ್ ನಾನು ಆ ಮಾತನ್ನ ಹೇಗೆ ಒಳಗಡೆ ಹೇಗೆ ತಗೊಳ್ತಾ ಇದ್ದೀನಿ, ಅದನ್ನ ಪ್ರತಿಕ್ರಿಯೆ ಹೇಗೆ ಮಾಡ್ತಾ ಇದ್ದೀನಿ, ಹೌ ಐ ರೆಸ್ಪಾಂಡ್. ಇಬ್ರು ತಗೋಬಹುದು, ಇಬ್ರು ಮನುಷ್ಯರ ತಗೊಳ್ಳಿ, ಯಾರೊಬ್ರು ಹೇಳ್ತಾರೆ, ಒಬ್ರಿಗೆ ಏನಾಗಲ್ಲ, ಇನ್ನೊಬ್ಬರು ತುಂಬಾ ಸೀರಿಯಸ್ ಆಗಿ ತಗೊಂಡು ತುಂಬಾ ಹರ್ಟ್ ಮಾಡ್ಕೊಂಡು ಆಮೇಲೆ ಅವ್ರು ನೆನಪಿಟ್ಕೊಂಡು 1945 ಅಲ್ಲಿ ಈ ತರ ಮಾತಾಡಿದೆ ಅಂತ ಫುಲ್ ನೆನಪಿರುತ್ತೆ. ಸೊ ಆ ತರ ಅದನ್ನೇ ಅವರು ಮೆಡಿಟೇಟ್ ಮಾಡ್ತಾರೆ, ಇವಾಗ ಗೋಯಿಂಗ್ ಆನ್ ಮೆಡಿಟೇಟಿಂಗ್ ಅಬೌಟ್ ಆಲ್ ದೋಸ್ ಥಿಂಗ್ಸ್. ಸೊ ಆ ತರ ಇಲ್ಲ, ನಾವು ಏನ್ ಮಾಡ್ತಾನೆ, ಸೊ ಎಲ್ಲ ಎಕ್ಸ್ಪೀರಿಯನ್ಸ್ ವಾಟ್ ಎವರ್ ಐ ಹ್ಯಾಪನ್ಸ್ ಟು ಮೀ, ಸುಖ ದುಃಖ ಇದೆಲ್ಲದಕ್ಕೂ ಕಾರಣ ನನ್ನ ಮನಸ್ಸು ಅಂತ ಅವನು ಆ ಸ್ಟೇಜಿಗೆ ಬರ್ತಾನೆ. ಈಗ ಆ ಸ್ಟೇಜಿಗೆ ಬಂದ್ರೆ ಅವ್ನು ಏನ್ ಮಾಡಬೇಕು, ಈಗ ಅವನು ಯಾವುದೇ ಕರ್ಮ ಮಾಡಿದ್ರು ಆ ಕರ್ಮ ಏನಾಗಬೇಕು, ಅವನ ಮನಸ್ಥಿತಿಯನ್ನು ಚೇಂಜ್ ಮಾಡಬೇಕು. he has to purify his mind. ಅವಾಗ ಏನಾಗ್ತಂದ್ರೆ ಅವನು ಯಾವುದೇ ಕರ್ಮ ಮಾಡಿದ್ರು ಅದು ಸ್ಪಿರಿಚುವಲ್ ಅಧ್ಯಾತ್ಮ ಸಾಧನೆ ಅಂತ ಆಗುತ್ತೆ ಹೇಳ್ತೀವಿ. ಸೊ ಫಸ್ಟ್ ಲೆವೆಲ್ ಆಫ್ ಲೈಫ್ ಅಲ್ಲಿ ಧಾರ್ಮಿಕ್ ಲೈಫ್ ಲೀಡ್ ಮಾಡಿದಾನೆ. ಆ ಧಾರ್ಮಿಕ್ ಲೈಫ್ ಲೀಡ್ ಮಾಡಿದ್ಮೇಲೆ ಅವನು ಸೆಕೆಂಡ್ ಲೈಫ್ ಹೋಗ್ತಾನೆ, ಸೆಕೆಂಡ್ ಸ್ಟೇಜ್ ಹೋಗ್ತಾನೆ. ಆ ಸೆಕೆಂಡ್ ಸ್ಟೇಜ್ ಅಲ್ಲಿ ಏನಿರುತ್ತೆ ಅಂದ್ರೆ ಅವನಿಗೆ ಒಂದು ವಿವೇಕ ಬಂದಿದೆ, ಹೊರಗಡೆ ಹೋಗುವ ಮನಸ್ಸು ಈಗ ಸ್ವಲ್ಪ ಇನ್ಸೈಡ್ ಅದೇ ಮಾಡಿದ್ರೆ ಪರಾಂಚಿ ಹಾನಿ ಸ್ವಯಂ ಭೂ ತಸ್ಮಾತ್ ಪರಾಂ ಪಶ್ಯರಿ ಅಂತರಾತ್ಮ ಹೊರಗಡೆ ಹೋಗ್ತಾ ಇರ್ತೀವಿ. ಅವಾಗ ಅವನು ಸ್ವಲ್ಪ ಸ್ಟಾಪ್ ಮಾಡಿಬಿಟ್ಟು ನನ್ನ ಪ್ರಾಬ್ಲಮ್ ನಾನೇ, ನನ್ನ ಮನಸ್ಸೇ ಕಾರಣ ಅಂತ ಅವನ ರೆಸ್ಪಾನ್ಸ್ ನ ನೋಡ್ತಾನೆ. ಸೊ ಈ ತರ ಮಾಡುವಾಗ ಇನ್ನೊಂದು ನೋಡಬೇಕು, ನಮಗೆ ಕೆಲವು ನಾಟ್ ದಿ ರಾಂಗ್ ಕಲ್ಪನೆಗಳಿರುತ್ತೆ. ಈಗ ಅಧ್ಯಾತ್ಮ ಸಾಧನೆ ಅಂದ್ರೆ ನಾವು ಯಾವುದೋ ಒಂದು ಗುಹೆ ಹೋಗಿ ಅಲ್ಲಿ ಕೂತ್ಕೊಂಡು ಜಪ ಧ್ಯಾನ ಮಾಡಬೇಕು ಅಂತಾನೆ ಏನಿರುತ್ತೆ, ಅಲ್ಲೊಂದು ಸೀಮಿತವಾದ ಒಂದು ಕಲ್ಪನೆ ಇರುತ್ತೆ. ಬಟ್ ಇಲ್ಲಿ ನೋಡಿ ಏನಾಗುತ್ತಂದ್ರೆ ಇಲ್ಲಿ ಈ ಸ್ಟೇಜ್ ಅಲ್ಲಿ ಬಂದಿರುವ ಸಾಧಕರು ಯಾವುದೇ ಒಂದು ಕರ್ಮ ಮಾಡಿದ್ರು ಅದು ಹಿಂದಿರುಗಡೆ ಅವರ ಸಂಕಲ್ಪ ಸರಿ ಇದ್ರೆ ಅವ್ರು ಯಾವುದೇ ಕರ್ಮ ಮಾಡಿದ್ರು ಅದು ಅವರ ಸ್ಪಿರಿಚುವಲ್ ಪ್ರಾಕ್ಟೀಸ್, ಸ್ಪಿರಿಚುವಲ್ ಸಾಧನೆ ಆಗುತ್ತೆ. ಸಪೋಸ್ ಒಂದು ಎಕ್ಸಾಂಪಲ್, ಈಗ ನೋಡಿ ಯಾರೋ ಒಬ್ರು ಬರ್ತಾರೆ, ಒಬ್ರು ಸ್ವಾಮಿ ಕೇಳ್ತಾರೆ, ಸ್ವಾಮೀಜಿ ನನ್ನ ಫ್ಯಾಮಿಲಿಯಲ್ಲಿ ಈ ತರ ಸಿಚುವೇಶನ್ಸ್ ಇದೆ, ನಮ್ಮ ಮಗಳೆಲ್ಲ ಸೆಟ್ಲ್ ಆಗಿದೆ, ಮಗ ಇದ್ದಾನೆ, ಈಗ ನಾನು ಅವರು ಬೇಗ ಲೈಫಲ್ಲಿ ಸೆಟ್ಲ್ ಆದರೆ ನಾನು ನನ್ನ ಫುಲ್ ಟೈಮ್ ನಾನು ಭಗವಂತನಿಗೋಸ್ಕರ ಅರ್ಪಿಸ್ಬೋದು ಅಂತ ನಾನು ಪ್ರಾರ್ಥನೆ ಮಾಡಬಹುದಾ ಅಂತ ಕೇಳ್ತಾರೆ. ಈ ಪ್ರಾರ್ಥನೆ ಮಾಡಿದ್ರೆ ಇದು ಕಾಮ್ಯ ಪ್ರಾರ್ಥನೆ ಆಗುತ್ತಾ ಇಲ್ಲ ನಿಷ್ಕಾಮ ಪ್ರಾರ್ಥನೆ ಆಗುತ್ತಾ ಅಂತ ಕೇಳಿದ್ರೆ, ಇದು ನೋಡಕ್ಕೆ ಕಾಮ್ಯ ಪ್ರಾರ್ಥನೆ ಅನ್ಸುತ್ತೆ, ಬಟ್ ಇಟ್ಸ್ ನಾಟ್ ಎ ಕಾಮ್ಯ ಪ್ರೇಯರ್. ಇಟ್ಸ್ ಎ ಪ್ರೇಯರ್ ಬಿಕಾಸ್ ಅವರು ಅಧ್ಯಾತ್ಮ ಸಾಧನೆ ಮಾಡಬೇಕು ಅಂತ ಭಗವಂತ ಪ್ರಾರ್ಥನೆ ಮಾಡ್ತಾರೆ. ಸೊ this is a spiritual practice. ಇದು ಅವರಿಗೆ ಸ್ಪಿರಿಚುವಲ್ ಪ್ರಾಕ್ಟೀಸ್ ಆಗುತ್ತೆ, ಇದು ಕಾಮ್ಯ ಪ್ರಾಕ್ಟೀಸ್ ಆಗಲ್ಲ. ಸೊ ಆದ್ರೆ ಈಗ ನೋಡಿ ನಮ್ಮ ಉಪನಿಷದಲ್ಲಿ ನಾವು ಶಾಂತಿ ಮಂತ್ರ ಹೇಳ್ತೀವಿ, ಭದ್ರಂ ಕರ್ಣೇ ವಿಷ್ಣುಯಾಮ ದೇವಾಹ, ನನಗೆ ಒಳ್ಳೆಯ ಆರೋಗ್ಯವನ್ನು ಕೊಡಿ ಅಂತ ಹೇಳ್ತೀವಿ.
ನನಗೆ ಒಳ್ಳೆ ಆರೋಗ್ಯವನ್ನ ಇಲ್ಲಿ ಕೂತ್ಕೊಂಡು 1 hour ಕೇಳಬೇಕಂದ್ರೆ ಎಲ್ಲ ಸರಿ ಇರ್ಬೇಕಲ್ಲ, ತಲೆಗೆ ಎಲ್ಲ ಸರಿ ಇರ್ಬೇಕು, ಆರೋಗ್ಯ ಸರಿ ಇರ್ಬೇಕು, ಮನೆಯಿಂದ ಬರಬೇಕು. ಸೊ ಅದಕ್ಕೋಸ್ಕರ ಭಗವಂತ ಪ್ರಾರ್ಥನೆ ಮಾಡಿದ್ರೆ, ಭಗವಂತನ ಬಗ್ಗೆ ಕೇಳಬೇಕು, ಆಶ್ರಮಕ್ಕೆ ಹೋಗ್ಬೇಕು, ಪೂಜೆ ಮಾಡಬೇಕಂದ್ರೆ ಈ ತರ ಪ್ರಾರ್ಥನೆ ಮಾಡಿಕೊಂಡ್ರೆ ಆ ಪ್ರಾರ್ಥನೆ ಕಾಮ್ಯ ಪ್ರಾರ್ಥನೆ ಆಗಲ್ಲ. ಅದನ್ನು ನಮ್ಮ ಮನಸ್ಸನ್ನ ಸರಿ ಮಾಡೋದಕ್ಕೆ ನಾವು ಪ್ರೇಯರ್ ಮಾಡಿದ್ರೆ ಅದು ಚಿತ್ತಶುದ್ಧಿಯನ್ನ ನಮಗೂ ಕೊಡುತ್ತೆ. ಸೊ ಆಟಿಟ್ಯೂಡ್ ಚೇಂಜ್, ನಾವು ಯಾವ ಆಟಿಟ್ಯೂಡ್ ನಲ್ಲಿ ಪ್ರೇ ಮಾಡ್ತೀವೋ ಆಗ ನಮ್ಮ ಮನಸ್ಸು ಚೇಂಜ್ ಆಗ್ತಾನೆ ಇರುತ್ತೆ. ಸರಿ, ಇದಾಯ್ತು. ಇವು ಈ ತರ ಇದ್ರೆ ಸಾಕು. ಈ ಸಾಧಕ ಏನು, ಏನೇ ಮಾಡಿದ್ರು ನನ್ನ ಮನಸ್ಸನ್ನ ನಾನು ಚಿತ್ತಶುದ್ಧಿಗೋಸ್ಕರ ನಾನು ಎಲ್ಲ ಕೆಲಸವನ್ನು ಮಾಡಬೇಕು. ಚಿತ್ತಶುದ್ಧಿ ಏನಕ್ಕೆ? ಚಿತ್ತಶುದ್ಧಿ ಪಡೆದ್ರೆ ನಾನು ಭಗವಂತನ ಐ ಕ್ಯಾನ್ ರಿಯಲೈಸ್ ಮೈ ರಿಯಲ್ ನೇಚರ್ ಅಂತ ಭಗವಂತ ಹೇಳಿದ್ರು. ನಾನು ಭಗವಂತನ ಪಡಿಬಹುದು ಅಂತ ಅವನಿಗೆ ನಿಶ್ಚಯ ಮಾಡ್ಕೊಂಡಿದ್ದಾನೆ. ಸೊ ಪ್ರಕಾರ ಏನಾಗಿದೆ, ಈಗ ನನ್ನ ಮನಸ್ಸೇ ಎಲ್ಲದಕ್ಕೂ ಕಾರಣ. ಮನಗೇವ ಮನುಷ್ಯಾನ ಕಾರಣ ಬಂಧ ಮೋಕ್ಷಯೋಹೋ ಅಂತ ಹೇಳ್ತಾರೆ. ಸೊ ಎವ್ರಿಥಿಂಗ್ ಈಸ್ ಬೇಸ್ಡ್ ಆನ್ ಯುವರ್ ಮೈಂಡ್. ಎವ್ರಿಥಿಂಗ್ ಮನಸ್ಸಲ್ಲೇ ಇದೆ. ನಮ್ಮ ಬಂಧ, ಬಾಂಡೇಜ್ ಅಂಡ್ ಲಿಬರೇಷನ್, ಎವ್ರಿಥಿಂಗ್ ಈಸ್ ಯುವರ್ ಥಿಂಕಿಂಗ್, ಯುವರ್ ಮೈಂಡ್ ಅಲ್ಲಿ ಇದೆ. ಸೊ ಈ ಮನಸ್ಸು ಯಾಕೆ ಈ ತರ ನಮ್ಗೆ ಸಫರಿಂಗ್ ಕೊಡ್ತಾ ಇದೆ, ಮನಸ್ಸಲ್ಲಿ ಏನಿದೆ ಅಂತ ನೋಡ್ಬೇಕು. ಈಗ ನಾವು ಮನಸ್ಸೇ ಕಾರಣ ಅಂತ ಹೇಳ್ಬಿಟ್ಟಿದ್ದಾರೆ, ಸೆಕೆಂಡ್ ಸ್ಟೇಜ್ ಬಂದಿರೋರು ಮನಸ್ಸೇ ಕಾರಣ ಅಂತ ಹೇಳಿದ್ವಿ. ಸೊ ಮನಸ್ಸಲ್ಲಿ ಈ ತರ ನಾವು ಸಫರಿಂಗ್ ಮನಸ್ಸೇ ಕಾರಣ ಅನ್ನೋದಕ್ಕೆ ಏನು ತಗೊಳ್ತೀನೋ ಅಂತ ಹೇಳಿದ್ರೆ, ನಿಮ್ ಮನಸ್ಸಲ್ಲಿ ಹೇಗಿದೆ, ಮನಸ್ಸಲ್ಲಿ ಏನೇ ತುಂಬಿಕೊಂಡಿದೆ ಅಂತ ನೋಡಿದ್ರೆ ಇಲ್ಲಿರೋ ಏನಾಗಿರುತ್ತೆ ಅಂದ್ರೆ ಮನಸ್ಸಲ್ಲಿ ರಾಗ, ದ್ವೇಷ, ಕಾಮ, ಕ್ರೋಧ, ಮದ, ಮಾತ್ಸರ್ಯ ಇದೆಲ್ಲ ಇರುತ್ತೆ. ಎಲ್ಲ ಮನಸ್ಸಿಗೆ ಇರುತ್ತೆ. ಸೊ ಇದಕ್ಕೋಸ್ಕರ ಏನ್ ಮಾಡ್ತಾರೆ, ಎಲ್ಲ ರಿಯಾಕ್ಷನ್ಸ್ ಎಲ್ಲ ತುಂಬಾ ಬೇರೆ ಇರ್ತಾರೆ. ಸೊ ಅವ್ರಿಗೆ ಗೊತ್ತಾಗಿದೆ, ಸೊ ನಮ್ಮ ಮನಸ್ಸು ಚಿತ್ತಶುದ್ಧಿ ಮನಸ್ಸಲ್ಲಿ ಇಲ್ಲ, ಚಿತ್ತಶುದ್ಧಿ ಇಲ್ಲ ಅಂತ ಗೊತ್ತಾಗಿದೆ. ಈಗ ಇಷ್ಟುವರೆ ನಾವು ಯುಕ್ತಿ ಲಾಜಿಕ್ ಆಗಿ ನಾವು ಥಿಂಕ್ ಮಾಡ್ತೀವಿ, ಚಿತ್ತಶುದ್ಧಿ ಯಾಕೆ ಇಲ್ಲ? ಒಂದೊಂದು ಕ್ವಶನ್ ಬರ್ತಾನೆ ಇರುತ್ತೆ. ಮನಸ್ಸೇ ಕಾರಣ ಅಂತ ಬಂತು. ಮನಸ್ಸು ಯಾಕೆ ಕಾರಣ? ಬಿಕಾಸ್ ಮನಸ್ಸಲ್ಲಿ ಅಶುದ್ಧವಾಗಿರೋ ಥಾಟ್ಸ್ ಗಳಿದೆ, ರಾಗ ಇದೆ, ದ್ವೇಷ ಇದೆ, ಎಲ್ಲ ಇದೆ. ಸೊ ಇದು ವೈ ಇದೆ, ಯಾಕೆ ಆಗಿದೆ ಮನಸ್ಸಲ್ಲಿ ಅಂತ ಕೇಳಿದ್ರೆ, ಈಗ ನಾವು ಶಾಸ್ತ್ರಕ್ಕೆ ಹೋಗ್ಬೇಕು. ಶಾಸ್ತ್ರ ಹೇಳುತ್ತೆ ಬಿಕಾಸ್ ನಿಮ್ಮ ಮನಸ್ಸಲ್ಲಿ ಒಂದು ಅಪೂರ್ಣತೆ, ಪರಿಪೂರ್ಣತೆ ಇಲ್ಲ. ಯು ಡೋಂಟ್ ಫೀಲ್ ದ ಫುಲ್ಫಿಲ್ಮೆಂಟ್. ಮಹಾರಾಜರೆಲ್ಲ ನಮಗೆ ಶಾಶ್ವತವಾಗಿ ಒಂದು ವಸ್ತು ನಮ್ಮಲ್ಲಿ ಇದೆ, ಬಟ್ ಅದರ ಬಗ್ಗೆ ನಮಗೆ ನಾಲೆಡ್ಜ್ ಇಲ್ಲ. ನಾಲೆಡ್ಜ್ ಇಲ್ಲ, ನಮ್ಮ ಇಗ್ನೋರೆನ್ಸ್, ಅದು ಅವಿದ್ಯಾ ಅಂತ ಹೇಳ್ತಾರೆ. ಅವಿದ್ಯಾ ಕಾರಣವಾಗಿ ನನ್ನ ಮನಸ್ಸಿನಲ್ಲಿ ಒಂದು ಫುಲ್ಫಿಲ್ಮೆಂಟ್ ಇಲ್ಲ. ಅವಾಗ ನಮ್ಗೆ ಏನಾಗ್ತದೆ, ಯಾವಾಗಲೂ ಬೇಕು 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 ಅಂತ ನಮ್ಮೂರ ಸುದ್ದಿ ಹೋಗ್ತಾನೆ, ಏನೇ ಪಡೆದ್ರು ಇನ್ನು ಬೇಕು, ಬೇರೆ ಬೇಕು, ಬೇರೆ ಬೇಕು ಇದೇ ಇರುತ್ತೆ. ಸೊ ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗಲ್ಲ, ತೃಪ್ತಿ ಸಿಗಲ್ಲ. ಸೊ ಈ ಅಪೂರ್ಣತೆ ಇದೆ. ಸೊ ಈ ಅಪೂರ್ಣತೆ ಕಾರಣ ಯಾಕೆ ಮಹಾರಾಜ್ ಹೇಳಿದ್ರು, ನಮ್ಮ ನಿಜವಾಗಿ ನಮ್ಮ ಒಳಗಡೆ ಇರುವ ಸತ್ ಸ್ವರೂಪವನ್ನ, ನಮ್ಮ ಆತ್ಮ ಸ್ವರೂಪವನ್ನ ನಾವು ಪಡೆದ್ರೆ ಇದ್ರೆ, ನಾಟ್ ಏಬಲ್ ಟು ಅಟೈನ್ ಟು ರಿಯಲ್ ನೇಚರ್, ನಾವು ಒಳಗಡೆ ಹೋಗ್ತಾ ಇಲ್ಲ ಅಂದ್ರೆ ನಮ್ಗೆ ಅಪೂರ್ಣತೆ ಇರುತ್ತೆ. ಈ ಅಪೂರ್ಣತೆ ಇದ್ರೆ ಏನಾಗುತ್ತೆ, ಅಪೂರ್ಣತೆ ಸೈಕೆ ಮದರ್, ಅದು ಚೈಲ್ಡ್ ಅಲ್ಲಿ ಏನಾಗುತ್ತೆ, ರಾಗ, ಬಿಕಾಸ್ ಆಫ್ ದಿ ಇಗ್ನರೆನ್ಸ್ ವಿ ಹ್ಯಾವ್ ರಾಗ. ಬಿಕಾಸ್ ಅಪೂರ್ಣತೆಯನ್ನು ಸೀಮಿತವಾಗಿ ಇಷ್ಟೇ ನಾನು ಬಾಡಿ ಅಂಡ್ ಮೈಂಡ್ ಇಷ್ಟೇ ಆಗುವಾಗ ಬೇರೆ ನೋಡ್ತೀವಿ. ಆವಾಗ ರಾಗ ಇರುತ್ತೆ, ಇಷ್ಟ ರಾಗ ಇರುತ್ತೆ, ಬೇರೆ ದ್ವೇಷ ಇರುತ್ತೆ. ಸೊ ರಾಗ ದ್ವೇಷ ಎಲ್ಲ ಬರುತ್ತೆ. ಈ ರಾಗ ದ್ವೇಷ ಇದ್ರೆ ನಾವು ಮನಸ್ಸು ಸಫರಿಂಗ್ ಇದಾಗುತ್ತೆ. ಸೊ ಇವ್ರಿಗೆ ಏನ್ ಮಾಡ್ಬೇಕಂದ್ರೆ, ಈ ಸಾಧಕಕ್ಕೆ ಇವ್ರಿಗೆ ನಾವು ಹೇಳಬೇಕು, ಅವ್ರಿಗೆ ಹೇಳ್ಬೇಕು. ಏನ್ ಹೇಳ್ಬೇಕಂದ್ರೆ, ನಿಮ್ಮ ಒಳಗಡೆ ಆತ್ಮ ವಸ್ತು ಇದೆ, ನಿಮ್ಮ ಒಳಗಡೆನೆ ಒಂದು ಪರಿಪೂರ್ಣ ವಸ್ತು ಇದೆ. ಆ ವಸ್ತುವನ್ನು ನೀವು ತಿಳ್ಕೋಬೇಕು. ಅದನ್ನ ಹೇಗೆ ತಿಳ್ಕೋದು? ಅದು ಪ್ರಮಾಣ ಬೇಕು, ನಾಲೆಡ್ಜ್ ಬೇಕು. ಅಜ್ಞಾನ ನಮ್ಗೆ ಗೊತ್ತಿಲ್ಲ, ನಮ್ಮಲ್ಲೇ ಇದೆ, ಇಲ್ಲೇ ನನ್ನ ಮಾಲೆ ಇದೆ, ನಾನು ಎಲ್ಲೋ ಹುಡುಕಿದ್ರೆ ಗೊತ್ತಾಗಲ್ಲ. ನಾನು ಇಲ್ಲ ಅಂತ ಅನ್ಕೋಬೇಕು, ಎಲ್ಲ ಹುಡ್ತಾ ಇದ್ದೀನಿ, ಬಟ್ ನಮ್ಮ ಒಳಗಡೆ ಇದೆ. ಬಟ್ ಯಾವಾಗ ಗುರು ಬೇಕು, ಇಲ್ಲಿದೆ ಅಂತ ಹೇಳಿದ್ರೆ ನಾನು ಗೊತ್ತಾಯ್ತ, ನಮ್ಮಲ್ಲೇ ಇದೆ, ಬಟ್ ಬಿಕಾಸ್ ಆಫ್ ಅಜ್ಞಾನ ಗೊತ್ತಾಗ್ತಾ ಇಲ್ಲ. ಸೊ ಈ ನಾಲೆಡ್ಜ್ ಬರಬೇಕಾದ್ರೆ ಒಂದು ಪ್ರಮಾಣ ಬೇಕು. ಯಾವುದೇ ಒಂದು ಜ್ಞಾನ ಬಂದ್ಬೇಕಾದ್ರೆ ಅದು ಇನ್ಸ್ಟ್ರೂಮೆಂಟ್ ಬೇಕಿದ್ರೆ ಪ್ರಮಾಣ ಬೇಕು. ಸೊ ಈ ಪ್ರಮಾಣ ಏನಂದ್ರೆ ವೇದಾಂತ ವಿಚಾರಗಳು. ವೇದಾಂತ ವಿಚಾರಗಳನ್ನ ಈ ತರ ಬಂದು ಶ್ರವಣ ಮಾಡೋದು, ಕೇಳೋದು, ಭಗವಂತನ ಬಗ್ಗೆ ಕೇಳಿದ ಎಲ್ಲ ವಿಚಾರ ಮಾಡಬೇಕು. ಸೊ
ಸೊ ಈಗ ನಮ್ಗೆ ಗೊತ್ತಾಗಿದೆ ವೇದಾಂತ ವಿಚಾರವನ್ನು ಮಾಡಿದ್ರೆ ನಮ್ಮ ಒಳಗಡೆ ಇರುವ ನಮ್ಮ ನಿಜ ಸ್ವರೂಪವನ್ನು ನಾವು ಅರಿತುಕೊಳ್ಳಬಹುದು ಅಂತ ನಮ್ಗೆ ಈಗ ಗೊತ್ತಾದ್ರೆ ನೀವೇನ್ ಮಾಡಿದ್ರೆ ಇಮಿಡಿಯೇಟ್ ಹೋಗಿ ಕೂತ್ಕೊಂಡು ಅಲ್ಲಿ ಆಶ್ರಮ ಹೋಗೋಣ ಇಲ್ಲಿ ಹೋಗೋಣ ಈ ಬುಕ್ಸ್ ನೋಡೋಣ ಒಬ್ಬರಿಗೆ ಬುಕ್ಸ್ ಪರ್ಚೇಸ್ ಮಾಡೋಣ ಓದ್ಬೋದು. ಬಟ್ ಆವಾಗ ನೀವು ಓದುವಾಗ ನಿಮ್ಗೆ ಏನಾಗುತ್ತೆ ಸರಿಯಾದ ಒಂದು ಇದು ಸಿಗಲ್ಲ, ಅರ್ಥ ಸಿಗಲ್ಲ. ಈಗ ನಮ್ಗೇನು ಬಿಕಾಸ್ ನಮ್ಮ ಒಳಗಡೆ ಚಿಂತೆ ಶುದ್ಧಿ ಆಗಿಲ್ಲಲ್ವಾ. ಸೊ ಉಪನಿಷತ್ ಏನ್ ಹೇಳುತ್ತೆ ಅಂದ್ರೆ ಎಲ್ಲರಿಗೂ ಒಂದು ಕ್ವಾಲಿಫಿಕೇಶನ್ ಇರ್ಬೇಕಲ್ವಾ. ಕ್ವಾಲಿಫಿಕೇಶನ್ ಇದ್ರೇನೆ ನೀವು ಎಲ್ಲವನ್ನು ಸೇರ್ಕೋಬೇಕು, ಕಾಲೇಜಲ್ಲಿ ಸೇರ್ಕೋಬೇಕಂದ್ರೆ ಎಂಟ್ರೆನ್ಸ್ ಟೆಸ್ಟ್ ಮಾಡ್ತಾರೆ. ಆ ಕ್ವಾಲಿಫಿಕೇಶನ್ ಇದ್ರೆ ನೀವು ಆಯ್ತು ಹೋಗ್ಬೋದು. ಸೊ ಈಗ ವೇದಾಂತ ವಿಚಾರ ಮಾಡಬೇಕು ಅಂತ ನಮ್ಗೆ ಗೊತ್ತಿದೆ. ಆ ವೇದಾಂತ ವಿಚಾರ ಮಾಡ್ಬೇಕಂದ್ರೆ ಈಗ ನಾವು ಕೂತ್ಕೊಳ್ತೀವಿ, ಈ ಶ್ರವಣ ಮಾಡಿದ್ವಿ, ಎಲ್ಲ ಹೇಳ್ತಾರೆ ಕೇಳ್ತೀವಿ, ಆದ್ರೂ ನಮ್ಗೆ ಆ ವಸ್ತು ಬಗ್ಗೆ ನಮ್ಗೆ ಸರಿಯಾಗಿ ಗೊತ್ತಾಗ್ತಾ ಇಲ್ಲ ಅಂದ್ರೆ ನಮ್ಮ ಒಳಗಡೆ ಏನೋ ಒಂದು ಪ್ಯೂರಿಫಿಕೇಶನ್ ಇಲ್ಲ. ಸೊ ಆ ಕ್ವಾಲಿಫಿಕೇಶನ್ ಅಧಿಕಾರಿ ಅಂತ ಹೇಳ್ತಾರೆ. ಅಧಿಕಾರಿ ಇರಬೇಕು, ಅಧಿಕಾರತ್ವ ಇರಬೇಕು. ಆ ಅಧಿಕಾರ ಏನಂದ್ರೆ ಅದನ್ನೇ ವೇದಾಂತ ಹೇಳುತ್ತೆ. ಅಧಿಕಾರ ಏನಂದ್ರೆ ಸಾಧನ ಚತುಷ್ಟಯ ಸಂಪತ್ತಿ. ಏನ್ ಶಬ್ದಗಳು ದೊಡ್ಡದಾಗಿರುತ್ತೆ, ಏನಿಲ್ಲ. ಸಾಧನ ಚತುಷ್ಟಯ ಸಂಪತ್ತಿ ಅಂದ್ರೆ ವಿವೇಕ, ವೈರಾಗ್ಯ, ದಮ, ಶಮ, ದಮ, ಉಪರತಿ, ತಿತಿಕ್ಷಾ, ಸಮಾಧಾನ, ಶ್ರದ್ಧಾ. ಕೆಲವರಿಗೆ ಗೊತ್ತು ವಿವೇಕ ಅಂದ್ರೆ ಏನು ಗೊತ್ತು, ವೈರಾಗ್ಯ, ಶ್ರದ್ಧೆ, ಇದೆಲ್ಲ ನಮ್ಗೆ ಇದ್ರೆ ಅದರ ನಾವು ಇಟ್ಕೊಂಡು ನಾವು ಶ್ರವಣ ಮಾಡಿದ್ರೆ ನಮಗೆ ಅವ್ರು ಹೇಳುವಾಗ, ಗುರು ಹೇಳುವಾಗ ಆ ವಸ್ತು ಬಗ್ಗೆ ನಮ್ಗೆ ಒಂಚೂರು ನಮ್ಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಆಮೇಲೆ ನಮಗೆ ಶ್ರವಣ, ಮನನ, ನಿಧಿಧ್ಯಾಸನ ಅಂತ ಹೇಳ್ತಾರೆ. ಸೊ ಇದನ್ನ ನಾವು ಮಾಡಕ್ಕೆ ನಮ್ಗೆ ಸೊ ಈಗ ನಮ್ಗೆ ಏನ್ ಗೊತ್ತಾಯ್ತು, ನಾನು ಸಫರಿಂಗ್ ಹೋಗ್ಬೇಕಂದ್ರೆ ನನ್ನ ಮನಸ್ಸಿನಲ್ಲಿ ಸಫರಿಂಗ್ ಹೋಗ್ಬೇಕು, ನನ್ನ ಮನಸ್ಸೇ ಎಲ್ಲಾದ್ರೂ ಕಾರಣ. ನನ್ನ ಮನಸ್ಸಲ್ಲಿ ಸಫರಿಂಗ್ಸ್ ಎಲ್ಲ ಹೋಗ್ಬೇಕಂದ್ರೆ ನನ್ನ ಮನಸ್ಸು ಶುದ್ಧವಾಗಿಲ್ಲ, ಅಶುದ್ಧವಾಗಿದೆ. ಅಶುದ್ಧ ಅಂದ್ರೆ ಏನು, ರಾಗದ್ವೇಷ ಇದೆ. ಸೊ ಈ ರಾಗದ್ವೇಷ ಹೋಗ್ಬೇಕಂದ್ರೆ ವೇದಾಂತ ವಿಚಾರ, ಭಗವಂತನ ಬಗ್ಗೆ ಕೇಳಬೇಕು. ಈಗ ಭಗವಂತನ ಕೇಳಬೇಕು, ಅದನ್ನ ಅರಿತುಕೊಳ್ಬೇಕು, ಅದು ಅಧಿಕಾರ ಬೇಕಲ್ಲ. ಆ ಅಧಿಕಾರ ಏನಂದ್ರೆ ಸಾಧನ ಚತುಷ್ಟಯ ಸಂಪತ್ತಿ. ಈ ಸಾಧನ ರಾಗದ್ವೇಷ ಇದೆಲ್ಲ ಏನಂದ್ರೆ ವಿವೇಕ, ವೈರಾಗ್ಯ ಎಲ್ಲ ಇದೆ ಅಲ್ವಾ, ಇದೆಲ್ಲ ಹೇಗೆ ನಮ್ಗೆ ಬರುತ್ತೆ? ಈಗ ಈ ಶ್ರವಣ ಮಾಡುವಾಗಲೂ ಬರ್ಬೋದು, ಬಟ್ ಅದು ಟೈಮ್ ತಗೊಳುತ್ತೆ. ಅದಕ್ಕೋಸ್ಕರ ಏನ್ ಮಾಡಿದ್ದಾರೆ, ಈ ವಿವೇಕ, ವೈರಾಗ್ಯ ಎಲ್ಲ ಬರಬೇಕಂದ್ರೆ ನೀವು ನಿಷ್ಕಾಮ ಕರ್ಮವನ್ನ ಮಾಡಬೇಕು. ಕರ್ಮ ಯೋಗ, ನಿಷ್ಕಾಮ ಕರ್ಮವನ್ನ ಮಾಡಿ, ನಿಷ್ಕಾಮ ಕರ್ಮ ಪ್ಲಸ್ ಉಪಾಸನ, ಜಪ, ಧ್ಯಾನ, ನೀವೆಲ್ಲ ದೀಕ್ಷಾ ಪಡೆಯುತ್ತಲ್ಲ. ಸೊ ನೀವು ಬಂದಿಗೆ ಸೇವೆ ಮಾಡ್ತೀರಿ, ನಿಷ್ಕಾಮ ಕರ್ಮ ಆಗುತ್ತೆ. ಜಪ, ಧ್ಯಾನ ಮಾಡಿ ಉಪಾಸನೆ ಆಗುತ್ತೆ. ಸೊ ಎರಡು ಸೇರಿ ಮಾಡುವಾಗ ನಿಮ್ಗೆ ಏನಾಗುತ್ತೆ, ನಿಮ್ ಒಳಗಡೆ ಒಂದು ಅಧಿಕಾರಿತ್ವ ಬರುತ್ತೆ. ಅಧಿಕಾರ ಬರುತ್ತೆ ಅಂದ್ರೆ ಸುಮಾರು ಕೇಳ್ತಿರಲ್ವಾ, ಈಗ 4 months ಇವೆಲ್ಲ ವಿವೇಕ, ವೈರಾಗ್ಯ ಅಂತ ಕೇಳುವಾಗ ಏನೋ ತಲೆಗೆ ಹೋಗುತ್ತಲ್ವಾ. ಸೊ ವಿವೇಕ, ವೈರಾಗ್ಯ ಇದೆಲ್ಲ ಕ್ವಾಲಿಫಿಕೇಶನ್ ಎಲ್ಲ ನಿಮ್ಗೆ ಸಂಪಾದನೆ ಆಗುತ್ತೆ. ಈ ಕ್ವಾಲಿಫಿಕೇಶನ್ ಸಂಪಾದನೆ ಆದ್ರೆ ಆಮೇಲೆ ಯಾವುದೇ ಉಪನಿಷತ್ ಗುರು ಹೇಳುವಾಗ ನಿಮ್ಗೆ ನಿಮ್ಮ ಒಳಗಡೆ ಇರುವ ಆತ್ಮ ವಸ್ತು ಬಗ್ಗೆ ನಿಮ್ಗೆ ಒಂದು ಕ್ಲಿಯರ್ ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ. ಆ ಕ್ಲಿಯರ್ ಅಂಡರ್ಸ್ಟ್ಯಾಂಡಿಂಗ್ ಬಂದ್ರೆ ಅದನ್ನ ನಿಂತ್ಕೋಬೇಕಾದ್ರೆ ನಾವು ಮತ್ತೆ ಅದನ್ನ ಶ್ರವಣ, ಮನನ, ನಿಧಿಧ್ಯಾಸ ಮಾಡ್ತಾ ಇದ್ರೆ ಬೈ ಗ್ರೇಸ್ ಆಫ್ ಗಾಡ್ one day we will be able to realize our ಸತ್ಸ್ವರೂಪ. ಆ ಸತ್ಸ್ವರೂಪ ಅದೇ ಮುಕ್ತಿ. ಅದನ್ನೇ ಪರ್ಮನೆಂಟ್ ಹ್ಯಾಪಿನೆಸ್ ಅಂತ ಹೇಳ್ಬೋದು, ಮುಕ್ತಿ ಅಂತ ಹೇಳ್ಬೋದು, ಮೋಕ್ಷ ಅಂತ ಹೇಳ್ಬೋದು. ದಿಸ್ ಇಸ್ ವಾಟ್ ಇಸ್ ದಿ ಸ್ಪಿರಿಚುವಲ್ ಲೈಫ್ ಸಾಧನೆ. ದಿಸ್ ಇಸ್ ಸ್ಪಿರಿಚುವಲ್. ಸೊ ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್, ಥರ್ಡ್ ಸ್ಟೇಜ್ ಒಂದಿದೆ, ಅದು ನೋಡೋಣ. ಶಕ್ತಿಯ ರೂಪಾಂತರದ ಬಗ್ಗೆ ಮಾತಾಡಿದ್ದೆ. ಹೊಸರು ಕೆಲವು ಬಂದಿದ್ದಾರೆ, ಒಂದು 2 ನಿಮಿಷ ಅಂತ ಹೇಳಿ. ನಾವು ಮಾಡುವ ಕರ್ಮ ಅಂದ್ರೆ ಏನು, ಕ್ರಿಯೆ ಅಂದರೆ ಏನು ಅಂತ ನೋಡ್ತೀವಿ. ಕರ್ಮ ಅಥವಾ ಕ್ರಿಯೆ, ಚಟುವಟಿಕೆ. ಕ್ರಿಯೆ ಅಂತಂದ್ರೆ ಶಕ್ತಿಯ ಆವಿರ್ಭಾವ. ಆ ಶಕ್ತಿ ಎಲ್ಲಿಂದ ಬಂತು ಅಂದ್ರೆ ಪ್ರಕೃತಿಯಿಂದ ಶಕ್ತಿ ಪಡೆದುತ್ತಿ ಅಂತಂದ್ರೆ. ಪ್ರಕೃತಿಯಿಂದ ಅಂದ್ರೆ ಏನು, ಪಂಚಭೂತಗಳಿಂದ. ಪಂಚಭೂತಗಳು ಅಕ್ಕಿ, ಬೇಳೆ, ತರಕಾರಿ, ಹಣ್ಣು, ಈ ರೀತಿ ನಾನಾ ರೂಪಗಳನ್ನು ಪಡೆದು, ಶಕ್ತಿ ನಾನಾ ರೂಪಗಳನ್ನು ಪಡೆಯಿತು. ಆ ನಾನಾ ರೂಪಗಳಲ್ಲಿ ನನ್ನ ಶಕ್ತಿಯನ್ನು ನಾನು ತಿಂದು ನನ್ನ ಹೊಟ್ಟೆಗೆ ಹೋಗಿ ಅಲ್ಲಿ ಅದು ಜೀರ್ಣ ಆಗಿ
ಅದು ಹೊಸ ರೂಪವನ್ನು ಪಡೆಯುತ್ತೆ, ಮತ್ತೆ ಗ್ಲೂಕೋಸ್ ಏನೇನೋ ಆಗುತ್ತೆ. ಆ ರೀತಿಯ ಶಕ್ತಿಯನ್ನು ನಾನು ಈಗ ಮಾತಿನ ಮೂಲಕ ಆವಿರ್ಭಾವಗೊಳಿಸ್ತಾ ಇದ್ದೀನಿ. ನೀವೆಲ್ಲ ನಡ್ಕೊಂಡ್ಬಂದು, ಕಾರಲ್ಲಿ ಬಂದು, ಸ್ಕೂಟರ್ ಬಂದು ಇಲ್ಲಿ ಕೂತು ನಿಂತ್ಕೊಳ್ಳೋಕ್ಕೂ ಶಕ್ತಿ ಬೇಕು, ಕೂತ್ಕೊಳ್ಳೋಕ್ಕೂ ಶಕ್ತಿ ಬೇಕಲ್ವ. ಪ್ರಾಣ ಹೋಗಿದ ತಕ್ಷಣ ನೋಡಿದರೆ ಶರೀರ ಹಿಂಬಿಡುತ್ತೆ. ಈ ಕೂತಿದ್ದ ಪ್ರಾಣ ಹೋಗಿದ್ರೆ ಬಿಡ್ಬಿಡೋದು, ಶಕ್ತಿ ಹೊರಬೇಕು, ಪ್ರಾಣ ಶಕ್ತಿ ಬಿಡಬೇಕು ಅಂದರೆ ಬಿಡ್ಬಿಡೋದು. ನನಗೆ ನಿಂತ ಹಂಗೆ ಬಲಾಚಾರ. ಈಗ ನಾವು ಕೂತಿದ್ದೀವಿ ಅಂದರೆ ಶಕ್ತಿಯಿಂದಲೇ, ಆ ಶಕ್ತಿ ಇರೋದಕ್ಕೆ ಕೂತಿರೋಕ್ಕಾಗೋದು, ಶಕ್ತಿ ಇರೋದಕ್ಕೆ ನಾನು ಮಾತಾಡೋಕ್ಕಾಗ್ತದೆ. ನಾನು ಮಾಡ್ತಿರೋದೇನೋ ಪ್ರಕೃತಿ ಕೊಟ್ಟ ಶಕ್ತಿಯನ್ನು ರೂಪಾಂತರಗೊಳಿಸ್ತಾ ಇದ್ದೀನಿ. ತುಂಬ ಸಿಂಪಲ್ ಇದು, ಎಲ್ಲರೂ ಅರ್ಥ ಆಗೋದು. ಆದರೆ ನಾವು ತಲೆ ಇಟ್ಕೋಬೇಕಷ್ಟೇ. ಈಗ ನಾವು ಯಾರಿಂದಲೂ ಏನಾದ್ರು ಒಂದು ಸ್ವಲ್ಪ ಪಡ್ಕೊಂಡ್ರೆ ತುಂಬ ಜೋಪಾನ ಉಪಯೋಗಿಸ್ಕೋತೀವಲ್ಲ, ನಮ್ದಲ್ಲ ಅದು. ಆಶ್ರಮದ್ದು ಏನೋ ಒಂದು ವಸ್ತು ತೊಗೊಂಡ್ರೆ ಆಶ್ರಮದಲ್ಲ ಜೋಪಾನ ಉಪಯೋಗಿಸ್ಬೇಕು, ಅದು ತುಂಬ ರೆಸ್ಪಾನ್ಸಿಬಲ್ ಆಗಿ ಉಪಯೋಗಿಸ್ಬೇಕು. ಹಾಗೆ ಉಪಯೋಗಿಸೋದಿಲ್ಲ, ಯಾಕಂದ್ರೆ ಆಶ್ರಮದಿದು ನಂದಲ್ಲ. ಅದೇ ರೀತಿ ಈ ಶಕ್ತಿ ನಮ್ದಲ್ಲ, ಪ್ರಕೃತಿ ನಮ್ಗೆ ಕೊಟ್ಟಿರೋ ಶಕ್ತಿ. ಪ್ರತಿದಿನ ನಾವು ಪ್ರಕೃತಿಯಿಂದ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಊಟ ಮಾಡಿ ಪಡಿತಾನೇ ಇದ್ದೀವಿ ಪ್ರಕೃತಿಯಿಂದ ಶಕ್ತಿ. ಅದನ್ನ ಉಪಯೋಗಿಸ್ಕೋಬೇಕಾದ್ರೆ ಮಾತ್ರ ನಾವು ಜೋಪಾನವಾಗಿಲ್ಲ. ತಗೊಂಡಿದ ತಕ್ಷಣ ನಂದು ಇಲ್ಲಿಂದ ಏನಾರ ನೀವು ತಗೊಂಡಿದ ತಕ್ಷಣ ನಿಂದ ಹಾಕೋದು, ಅದು ಆಶ್ರಮದ್ದು ನಿಂದಲ್ಲ. ಅದೇ ರೀತಿ ಪ್ರಕೃತಿ ಕೊಟ್ಟ ಶಕ್ತಿ ಅದು ಹೆಂಗೆ ನಮ್ದಾಗುತ್ತೆ, ನಾವು ಅದನ್ನು ನಂದು, ಅದೇ ಮಾಯ. ನಂದಲ್ಲ, ಪ್ರಕೃತಿಯಿಂದ ಬಂದ ಶಕ್ತಿ. ಅದರ ರೂಪಾಂತರ ಮಾಡ್ತೀನಿ ಮನೆಯಲ್ಲಿ, ಕಾರ್ಯಕ್ಷೇತ್ರದಲ್ಲಿ. ನಂದು ಒಂದು ಆಸ್ಪತ್ರೆ ಇದೆ, ನಾನೊಂದು ಅಂಗಡಿ ಇದೆ, ಒಂದು ಬಿಸ್ನೆಸ್ ಇದೆ, ನಾನೊಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತೀನಿ, ಏನೋ ಕೆಲಸ ಮಾಡ್ತೀನಿ. ಶಕ್ತಿಯ ರೂಪಾಂತರಗೊಳಿಸ್ತಾ ಇದ್ದೀನಿ. ಅದು ರೂಪಾಂತರ ಮಾಡಿಬಿಟ್ಟು ಅದು ನಂದು ಅಂತ ಹೇಳ್ತೀನಿ. ಆ ನಂದು ಅಂದ ತಕ್ಷಣ ಪ್ರಕೃತಿಯನ್ನು ತಿಳಿಸಿ ಹಾಕ್ತಿದ್ದೆ. ಯಾಕಂದ್ರೆ ನಿಂದಲ್ಲ, ಅದು ನೀವು ಕಳ್ತನ ಮಾಡಿದೆ. ಈಗ ನಿಂದು ಹೆಂಗಾಯ್ತು, ನಂದು ಅದು ಶಕ್ತಿ, ನಾನು ಶಕ್ತಿ. ನೀವು ತಗೊಂಡೆ, ರೂಪಾಂತರ ಮಾಡಿದೆ ಅಷ್ಟೇ. ಮಾಡಿದ್ದಕ್ಕೆ ನೀವು ಫಲ ಬೇಕಲ್ಲ. ನಾನು ರೂಪಾಂತರ ಮಾಡಿದ್ದು ಫಲ ನನಗೆ ಬೇಕು ಅಂತ, ಫಲ ಬೇಕಾ ಹಾಕುವಂತ ಇದನ್ನೇ ನೋಡೋದು. ಈಗ ಈ ಶಕ್ತಿಯ ರೂಪಾಂತರ ಆಗ್ತಲ್ಲ, ನಾನಾ ರೀತಿಯಲ್ಲಾಗುತ್ತೆ. ಆ ಶಕ್ತಿಯ ರೂಪಾಂತರ ಆದಾಗ ಏನಾಗುತ್ತೆ ಅಂತಂದ್ರೆ, ಎರಡು ದಿಕ್ಕಿನಲ್ಲಿ ಅದು ಪರಿವರ್ತನೆಗೊಳಿಸುತ್ತೆ. ಶಕ್ತಿಯ ರೂಪಾಂತರ, ಪ್ರಕೃತಿಯಿಂದ ಪಡೆದ ಶಕ್ತಿಯ ರೂಪಾಂತರ ಎರಡು ದಿಕ್ಕುಗಳಲ್ಲಿ ಪರಿವರ್ತನೆಗಳನ್ನು ಮಾಡುತ್ತೆ. ಏನು ಎರಡು ದಿಕ್ಕುಗಳು ಅಂದರೆ, ಹೊರಪ್ರಪಂಚ, ಇನ್ನೊಂದು ಒಳಪ್ರಪಂಚ. ಇಷ್ಟೊತ್ತು ಅವ್ರು ಹೇಳಿದ್ರು ಸ್ವಾಮೀಜಿ, ಹೊರಪ್ರಪಂಚ ಇಂದಲೇ ನನ್ನ ಸುಖ ದುಃಖ ಇವ್ರು ಹಿಂಗಾಗಿದ್ದಕ್ಕೆ ನನಗೆ ಹಣೆ ಬರ ಹಿಂಗಾಯ್ತು ಅಂತ ಹೇಳ್ತಿರೋದಕ್ಕೂ, ನನ್ನ ಮನಸ್ಸೇ ಈ ಸುಖ ದುಃಖಕ್ಕೆ ಮೂಲ ಕಾರಣ, ಹೊರಗಡೆ ನಿಮಿತ್ತ ಮಾತ್ರ ಅಂತ ಗೊತ್ತಾಗೋದಕ್ಕೆ ಎರಡನೇ ಅಂತ. ಎರಡು ದಿಕ್ಕು, ಒಳಪ್ರಪಂಚ ಹೊರಪ್ರಪಂಚ. ಶಕ್ತಿಯ ರೂಪಾಂತರ ಮಾಡೋದು ಹೊರಪ್ರಪಂಚವನ್ನು ಬದಲಾಯಿಸುತ್ತೆ. ಈಗ ನಾನು ಇವತ್ತು ಊಟ ಮಾಡಿದ್ದೆ, ಶಕ್ತಿ ಇತ್ತು, ಇಲ್ಲಿ ಬಂದು ಇದನ್ನೆಲ್ಲ ಸಾಧಿಸಿ ಕ್ಲೀನ್ ಮಾಡಿ ಕಾರ್ಪೆಟ್ ಹಾಕಿ ಎಲ್ಲ ಚೆನ್ನಾಗಿ ಮಾಡಿದ್ದೆ. ಶಕ್ತಿಯ ರೂಪಾಂತರ ಆಯಿತು. ಇಲ್ಲಿ ತುಂಬ ಸುಂದರವಾದ ಒಂದು ವಾತಾವರಣ, ಹೂವು ಗಿಡ ಇಟ್ಟೆ, ಅದು ಮಾಡಿದೆ, ಇದು ಕಟ್ಟಿದೆ, ಅದು ಮಾಡಿದೆ. ಇದೆಲ್ಲವೂ ಶಕ್ತಿಯ ರೂಪಾಂತರ. ಬಂದವರಿಗೆ ಆನಂದ, ನೆಮ್ಮದಿ, ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿದೆ. ಹೊರ ಪ್ರಪಂಚ ಬದಲಾಯಿತು. ಹೊರ ಪ್ರಪಂಚ ಬದಲಾಗ್ತಾ ಇದ್ದಂತೆ ಒಳ ಪ್ರಪಂಚದಲ್ಲೂ ಒಂದು ಬದಲಾವಣೆ. ಇದು ತುಂಬ ಸೂಕ್ಷ್ಮ, ನಮ್ಗೆ ಗೊತ್ತಾಗಲ್ಲ. ನಾವು ಮಾಡುವ ಪ್ರತಿಯೊಂದು ಕೆಲಸ, ನೀವು ಅಡುಗೆ ಮನೆ ಮಾಡ್ತಿದ್ದೀರಿ, ಕೆಲಸ ಮನೆ ಕಸ ಗುಡಿಸ್ತಿದ್ದೀರಿ, ಮನೆಯವ್ರಿಗೆ ಏನೋ ಮಾಡ್ಕೊಳ್ತಾ ಇದ್ದೀರಿ, ಅದೇನು ಕೆಲಸ ಮಾಡ್ತಿದ್ದೀರೋ ಹೊರ ಪ್ರಪಂಚವನ್ನು ಬದಲಾಯಿಸ್ತಾ ಇದೆ, ನಿಮ್ಮನ್ನು ಬದಲಾಯಿಸ್ತಾ ಇದೆ. ಇದು ನಮ್ಮನ್ನು ಬದಲಾಯಿಸ್ತಾ ಇರೋದು ನಮಗೆ ಗೊತ್ತಾಗಲ್ಲ. ಯಾಕೆ ಅಂದರೆ ಹೊರ ಪ್ರಪಂಚ ಅರ್ಧ ಗಂಟೆ ಬದಲಾಗಬೇಕು ಇದೆಲ್ಲ. ಆದರೆ ಅದು ನನ್ನ ಒಳಗಡೆ ವ್ಯಕ್ತಿಯಾಗಿ ನನ್ನನ್ನು ಪರಿವರ್ತನೆಗೊಳಿಸ್ತಾ ಇದೆಯಲ್ಲ, ಅದು ತುಂಬ ಸೂಕ್ಷ್ಮವಾಗುತ್ತೆ, ನಿಧಾನಕ್ಕಾಗುತ್ತೆ. ಹುಲ್ಲಿನ ಮೇಲೆ ಬೆಳಗ್ಗೆ ಮುಂಜಾನೆ ಹೋಗ್ಕೊಡುತ್ತೆ, ಮಂಚು ಕೂತಿರುತ್ತೆ. ಆ ಮಂಚು ಯಾವಾಗ ಕೂತ್ಕೋತು? ಬೆಳಗ್ಗೆ 4 ಗಂಟೆಗ, 3 ಗಂಟೆಗ. ಇಡೀ ರಾತ್ರಿ ಕೂತ್ಕೊಂಡು ಬೆಳಗ್ಗೆ ಮುಂಜಾನೆ ಹೋಗಿ ನೋಡಿದಾಗ ಬಗ್ಗುಬಿಟ್ಟಿದೆ ಹುಲ್ಲು. ಅದು ಹುಲ್ಲಿಗೆ ಅದಿದೆ, ನೀರನ್ನು ಬಿಡ್ತಾ ಇದೆ. ಇಡೀ ರಾತ್ರಿ ಕೂತ್ಕೊಂಡು. ಅದೇ ರೀತಿ ನಮ್ಮ ಮನಸ್ಸಿಗೆ ನಾವು ಮಾಡುವ ಪ್ರತಿಯೊಂದು ಕೆಲಸ ಮನಸ್ಸಿನ ಮೇಲನ್ನ ಚೇಂಜ್ ಮಾಡುತ್ತೆ, ಬದಲಾಯಿಸುತ್ತೆ. ಹೆಂಗೆ ಅಂತಂದ್ರೆ, ಆ ಶಕ್ತಿ ರೂಪಾಂತರವಾದಾಗ ಹೊರಪ್ರಪಂಚ ಬದಲಾದಂತೆ ಒಳಪ್ರಪಂಚದಲ್ಲಿ ಬದಲಾವಣೆ ಮಾಡುತ್ತೆ. ಆ ಬದಲಾವಣೆ ಅಂತಂದ್ರೆ
ಮಾಡಿದ್ರೆ ಅದ್ರ ಮೇಲೆ ಒಂದು ಸಂಸ್ಕಾರ ಅನ್ನೋದನ್ನು ಉಂಟು ಮಾಡುತ್ತೆ. ಸಂಸ್ಕಾರ ಅಂದರೆ ಏನು? ಶಕ್ತಿಯನ್ನು ರೂಪಾಂತರ ಮಾಡಿದಾಗ ನನ್ನಲ್ಲಿ ಆದಂತಹ ಬದಲಾವಣೆ, ಅದು ಸಂಸ್ಕಾರ ಅನ್ನೋದು. ಪ್ರತಿಯೊಂದು ಆಲೋಚನೆ, ಪ್ರತಿಯೊಂದು ಭಾವನೆ, ನೀವು ಹೇಳಲೇಬೇಕಿಲ್ಲ, ಪ್ರತಿಯೊಂದು ಕೆಲಸ ನಮಗೆ ಒಳಗಡೆ ಸಂಸ್ಕಾರಗಳನ್ನು ಉಂಟು ಮಾಡುತ್ತೆ. ಯೋಚನೆ ಮಾಡಿ, ಪ್ರತಿಯೊಂದು ಆಲೋಚನೆ, ಪ್ರತಿಯೊಂದು ಭಾವನೆ, ಪ್ರತಿಯೊಂದು ಕೆಲಸ ನಮಗೆ ಮನಸ್ಸಿನ ಮೇಲೆ ಸಂಸ್ಕಾರಗಳನ್ನು ಉಂಟು ಮಾಡುತ್ತೆ. ಅದನ್ನು ಗೊತ್ತಿದ್ದೇನೆ ಆಗ್ತಿರುತ್ತೆ. ಯೋಗಿ ಆದವರು ತುಂಬ ಜೋಪಾನವಾಗಿರ್ತಾನೆ, ಈ ಸಂಸ್ಕಾರಗಳು ಚೆನ್ನಾಗಿರಬೇಕು. ಯೋಗಿ ಇದ್ದರೂ ಕೆಲವು ಸತಿ ಒಳ್ಳೆ ಸಂಸ್ಕಾರಗಳು ಹಾಕೋತಾನೆ, ಕೆಲವು ಸತಿ ಮಸಿ ಮಾಡ್ಕೋತಾನೆ. ನೀವು ಗೊತ್ತಿಲ್ಲೋ ಸಂಸ್ಕಾರಗಳಾಗುವುದಂತೂ ನಿಜ ಕರೆ. ಯಾಕೆ? ಶಕ್ತಿಯ ರೂಪಾಂತರ ಆಗ್ತಾ ಇದ್ದರೆ ಮನಸ್ಸು ಶಕ್ತಿನೇ, ಅದರಲ್ಲಿ ಬದಲಾವಣೆಗಳಾಗುತ್ತೆ. ಈ ಸಂಸ್ಕಾರಗಳು ವಾಸನೆಗಳಾಗಿ ಬರುತ್ತದೆ. ಎಷ್ಟೋ ಜನ್ಮಗಳ ಸಂಸ್ಕಾರಗಳು ನಮ್ಮಲ್ಲಿದೆ, ಜನ್ಮಾಂತರಗಳ ಸಂಸ್ಕಾರಗಳು ನಮ್ಮಲ್ಲಿದೆ. ಆ ಸಂಸ್ಕಾರಗಳ ಬಲದಿಂದಲೇ ನಮಗೆ ವಾಸನೆಗಳು ಅಂದರೆ ಇವ್ರಿಗೆ ಇದಿಷ್ಟ, ಅವ್ರಿಗೆ ಅದಿಷ್ಟ, ಇವ್ರಿಗೆ ಈ ಕಡೆ ಮನಸ್ಸು ಬರುತ್ತೆ. ಗಣೇಶನೊಬ್ಬ ಇವತ್ತಿನ ಬಂದಿದ್ದೀವಿ ನಾವು, ಏನೋ ಒಂದು ಸಚ್ಚಿಂತನೆ ಮಾಡೋಣ ಅಂತ, ಇನ್ಯಾರೋ ಗಣೇಶನೊಬ್ಬ ಸಿಂಹ ಹೋಗೋಣ ಅಂತ ಹೋಗಿರ್ಬೋದು. ವಾಸನೆ, ಒಬ್ಬೊಬ್ಬರ ವಾಸನೆ ಒಂದು ಕಡೆ ಕರ್ಕೊಂಡು ಹೋಗುತ್ತೆ. ಆ ವಾಸನೆ ಹೇಗೆ ಬಂತು? ಇವ್ರಿಗೆ ಯಾಕೆ ಈ ಕಡೆ ಪ್ರವೃತ್ತಿ, ಅವ್ರಿಗೆ ಯಾಕೆ ಪ್ರವೃತ್ತಿ ಆ ಕಡೆ ಹೋಗ್ತಾ ಇದೆ? ಆ ಪ್ರವೃತ್ತಿ ಅನ್ನೋದು ವಾಸನೆ. ಅದಂದ್ರೆ ಏನು? ಸಂಸ್ಕಾರ. ಎಷ್ಟೋ ಜನ್ಮಗಳ ಸಂಸ್ಕಾರ ಆ ರೀತಿ ಒಂದು ಪ್ರವೃತ್ತಿಯನ್ನು ಸೃಷ್ಟಿ ಮಾಡುತ್ತೆ. ಅದನ್ನ ನಾವು ಬದಲಾಯಿಸಬಹುದು, ಅದನ್ನ ತಿದ್ದುಕೋಬಹುದು. ಕರ್ಮ ಅಂದ್ರೆ ಏನು ಗೊತ್ತೇನೋ? ಕರ್ಮ ಅಂದ್ರೆ ಕ್ರಿಯೆ, ಶಕ್ತಿಯ ರೂಪಾಂತರ, ಟ್ರಾನ್ಸ್ಫಾರ್ಮೇಶನ್ ಆಫ್ ಎನರ್ಜಿ. ಆ ಶಕ್ತಿಯ ರೂಪಾಂತರ ನನ್ನನ್ನು ಬದಲಾಯಿಸುತ್ತಿದೆ. ಹೊರ ಪ್ರಪಂಚ ಬದಲಾವಣೆ ಮಾಡಿದೆ, ನನ್ನ ಬದಲಾಯಿಸುತ್ತಿದೆ. ಅದನ್ನು ತಿಳ್ಕೊಳ್ಳೋದೇ ಹೊರಟು ವಿಷಯ. ಕರ್ಮ ಹೇಗೆ ನನ್ನನ್ನು ಚೇಂಜ್ ಮಾಡುತ್ತೆ ಅಂತ ತಿಳ್ಕೊಳ್ಳೋದ್ರೆ ಹೊರಟು ವಿಷಯ. ತಿಳ್ಕೊಂಡು ಎಚ್ಚೆತ್ಕೊಂಡ್ಬಿಡ್ತೀವಿ, ಅಪ್ಪ ಚೆನ್ನಾಗಿ ಮಾಡ್ಕೋಬೇಕು ಬದಲಾವಣೆ. ಆಚೆ ಕಡೆಯಲ್ಲ ಗಮನ ಕೊಟ್ಬಿಟ್ರು, ಒಳಗಡೆ ಹೆಂಗೆ ಬದಲಾವಣೆ ಆಗ್ತಾ ಇದೆ ಅಂತ ಗಮನನೇ ಕೊಟ್ಟಿರಲ್ಲ ನಾವು. ಆಚೆ ಕಡೆ ಚಂದ ಮಾಡ್ಕೊಂಡ್ಬಿಡ್ತೀವಿ, ಮನೆ ಆಸ್ತಿ ಎಲ್ಲ. ಒಳಗಡೆ ಚಂದವಾಗಿಲ್ಲ, ಒಳಗಡೆ ವಾಸನೆ ಹೊಡಿತಾ ಇದೆ. ಯಾಕೆ? ರೂಪಾಂತರ ಚೆನ್ನಾಗಾಗಿದೆ. ಹೇಗೆ ಮತ್ತೆ ಸಂಸ್ಕಾರ ಹೇಗೆ ಉಂಟಾಗುತ್ತೆ ಅಂದರೆ, ಆ ಒಳ್ಳೆ ಸಂಸ್ಕಾರವು ಕೆಟ್ಟ ಸಂಸ್ಕಾರವು ಹೇಗೆ ಉಂಟಾಗುತ್ತೆ ಅಂದರೆ, ಆ ಉದ್ದೇಶ ಇದೆಯಲ್ಲ, ಕೆಲಸದ ಹಿಂದಿನ ಉದ್ದೇಶ, ಮೋಟಿವ್ ಅಂತೀವಿ, ಅದು ಒಂದು ಭಾವನೆ, ಅದು ಒಂದು ಆಲೋಚನೆ. ಅದು ಸಚ್ಚಿಂತನೆ ಆಗಿದ್ದರೆ, ಸದ್ಭಾವನೆಗಳಾಗಿದ್ದರೆ ಒಳಗಡೆ ಒಳ್ಳೆ ರೂಪಾಂತರ ಆಗುತ್ತೆ, ಒಳ್ಳೆ ಸಂಸ್ಕಾರ ಆಗುತ್ತೆ. ಅದರ ಉದ್ದೇಶ, ಅದರ ಹಿಂದೆ ಇರುವ ಭಾವನೆ ಕೆಟ್ಟದಾಗಿದ್ದರೆ ಆ ಸಂಸ್ಕಾರ ಕೆಟ್ಟ ಸಂಸ್ಕಾರ. ಅದು ಸುಲಭವಾಗಿ ಪಾಪ ಪುಣ್ಯ ಅಂತೀವಿ. ಪುಣ್ಯ ಸಂಸ್ಕಾರಗಳು, ಪಾಪ ಸಂಸ್ಕಾರಗಳು. ಅದು ನಮ್ಮ ಬದಲಾಯಿಸುತ್ತೆ. ಒಂದು 6 ತಿಂಗಳಲ್ಲಿ ಮುಖಾನೇ ಬದಲಾಯಿಸಬಹುದು. ಯಾರು ತುಂಬಾ ಸಚ್ಚಿಂತನೆ ಮಾಡ್ತಾ ಇದ್ರೆ 6 ತಿಂಗಳು ಸಾಕು, ಮುಖ ಬದಲಾಗುತ್ತೆ, ಕಣ್ಣು ಬದಲಾಗುತ್ತೆ, ಶರೀರವೂ ಬದಲಾಗುತ್ತೆ. ವಿವೇಕಾನಂದರು ಹೇಳ್ತಾರೆ, ನೋಡಪ್ಪ, ಕೆಟ್ಟ ಆಲೋಚನೆ, ಕೆಟ್ಟ ಭಾವನೆಗಳಿದೆ ಅಂತ ತುಂಬಾ ಚಿಂತೆ ಮಾಡಬೇಡಿ. ಅದು ಬದಲಾಯಿಸಿಕೊಳ್ಳಿಕ್ಕೆ ಒಂದೇ ಉಪಾಯ. ಏನದು? ಒಳ್ಳೆಯ ಆಲೋಚನೆಗಳು, ಒಳ್ಳೆಯ ಭಾವನೆಗಳು, ಅವುಗಳಿಂದ ಪ್ರೇರೇಪಿತವಾದ ಒಳ್ಳೆಯ ಕ್ರಿಯೆಗಳು, ಕರ್ಮಗಳು, ಇದು ಮಾಡ್ತಾ ಹೋಗಿ ನಿಮಗೆ ಗೊತ್ತಾಗಲ್ಲ, ಒಂದಿನ ಒಳಗಡೆ ಬದಲಾಯಿಸ್ಕೊಳ್ತೀವಿ. ಅಂದ್ರೆ ಇಷ್ಟು ಮುಖ್ಯವಾದ ವಿಷಯ ಇದು. ನಾನು ಮಾಡುವ ಪ್ರತಿಯೊಂದು ಕೆಲಸ ನನ್ನನ್ನು ವ್ಯಕ್ತಿಯಾಗಿ ಪರಿವರ್ತನೆಗೊಳಿಸ್ತಾ ಇದೆ. ಆ ಕೆಲಸ ಎಂಟಿ ಕೆಲಸ, ಜವಾನ ಕೆಲಸ ಅಲ್ಲ, ಆ ಕೆಲಸ ಅಲ್ಲ, ಅದರ ಹಿಂದೆ ಇರುವ ಭಾವನೆ. ನಾನು ರಾಜನ ಕೆಲಸ ಮಾಡುವುದು, ಗುಲಾಮನ ಕೆಲಸ ಮಾಡುವುದು, ಅದರಿಂದ ಬದಲಾವಣೆ ಆಗುವುದು ಅದರ ಹಿಂದೆ ಇರುವ ಉದ್ದೇಶ. ಅದು ಪವಿತ್ರ ಉದ್ದೇಶ ಆಗಿದ್ರೆ ಅದು ಬದಲಾವಣೆ ಚೆನ್ನಾಗಾಗುತ್ತೆ. ಪವಿತ್ರ ಅಂದ್ರೆ ಏನಂತಂದ್ರೆ ಯಾವುದು ಒಳ್ಳೆ ಸಂಸ್ಕಾರಗಳು ಉಂಟು ಮಾಡೋದು, ಅದೆಂಥ ಭಾವನೆಗಳು ಅಂತಂದ್ರೆ ಅದಕ್ಕೆ ಒಂದೇ ಉತ್ತರ. ಯಾವುದು ಸ್ವಾರ್ಥರಹಿತವೋ, ಯಾವುದು ನಿಸ್ವಾರ್ಥವೋ ಅದು ಪುಣ್ಯ. ಒಳಗಡೆ ಒಳ್ಳೆ ಸಂಸ್ಕಾರಗಳನ್ನ ಅದು ಬಿಡುತ್ತೆ.
ನಿಸ್ವಾರ್ಥವಾದದ್ದು ಒಳ್ಳೆ ಸಂಸ್ಕಾರಗಳು ಕ್ರಿಯೇಟ್ ಮಾಡುತ್ತೆ. ಸ್ವಾರ್ಥ ಇರುವ ಯಾವುದೇ ಕೆಲಸ ಮಾಡಿದ್ರು ಅದು ಕೆಟ್ಟ ಸಂಸ್ಕಾರಗಳು. ಇದನ್ನ ವಿವೇಕಾನಂದರು ತುಂಬಾ ಹೇಳ್ತಾರೆ. ಅದಂದ್ರೆ ಪಾಪ ಅಂದ್ರೆ ಏನು? ಪಾಪ ಕರ್ಮ, ಪಾಪ ಆಲೋಚನೆ, ಎಷ್ಟು ದುಡ್ಡು ವ್ಯಾಖ್ಯಾನಗಳಿವೆ. ವಿವೇಕಾನಂದರು ಹೇಳ್ತಾರೆ, ಸ್ವಾರ್ಥವೇ ಪರಮ ಪಾಪ, ಸ್ವಾರ್ಥವೇ ಪರಮ ಪಾಪ. ನಾನು ಮಾಡುವ ಕೆಲಸದ ಹಿಂದೆ ಸ್ವಾರ್ಥ ಇದ್ರೆ ಅದು ಪಾಪ ಕರ್ಮ, ಅದು ಒಳಗಡೆ ಕೆಟ್ಟ ಸಂಸ್ಕಾರಗಳನ್ನೇ ಬಿಡುತ್ತೆ. ಆ ಮಾಡುವ ಕೆಲಸದ ಹಿಂದೆ ನಿಸ್ವಾರ್ಥತೆ ಇದ್ರೆ ಅದು ಒಳಗಡೆ ಪುಣ್ಯ ಕರ್ಮಗಳನ್ನು ಸೃಷ್ಟಿ ಬಿಡೋದು. ನಾವೇನು ಅಂತಂದ್ರೆ ನಾವು ಸಂಸ್ಕಾರಗಳ ಮೂಟೆ. ಈಗ ನಾವು ಪ್ರತಿಯೊಬ್ಬರು ಇಲ್ಲಿ ಕೂತಿರೋರು ನಾವೇನು ಅಂದ್ರೆ ಸಂಸ್ಕಾರಗಳ ಮೂಟೆ. ಪುಣ್ಯ ಸಂಸ್ಕಾರಗಳು, ಪಾಪ ಸಂಸ್ಕಾರಗಳು, ಯಾವ ತೂಕ ಜಾಸ್ತಿ ಇದೆಯೋ ಅದರಂತೆ ನಮ್ಮ ಮನಸ್ಥಿತಿ ಇದ್ದಂತೆ ನಮ್ಮ ಭಾವನೆಗಳು, ನಮ್ಮ ಕ್ರಿಯೆಗಳು. ಆಚೆ ಕಡೆ ತೋರಾಣಿಕೆ ಮಾಡ್ಬೋದು, ಆದರೆ ನಮ್ಗೆ ಗೊತ್ತಲ್ಲ ನಾವೇನು ಅಂತ. ಭಗವಂತನಿಗೆ ಗೊತ್ತಲ್ಲ, ಒಳಗಡೆ ಇದ್ದಾನೆ ಶಿವ, ಅವನು ಗೊತ್ತಲ್ಲ. ಆ ಸಂಸ್ಕಾರಗಳನ್ನು ನಾವು ಮಾಡುವ ಪ್ರತಿದಿನದ ದೈನಂದಿನ ಕೆಲಸಗಳಲ್ಲೇ ನಾವು ಮಾಡ್ಕೊತಾ ಇದ್ದೀವಿ. ವಿ ಆರ್ ಕ್ರಿಯೇಟಿಂಗ್ ಇಟ್. ಅದನ್ನು ಚೆನ್ನಾಗಿ ಮಾಡ್ಕೋಬೇಕು. ಆ ಚೆನ್ನಾಗಿ ಮಾಡ್ಕೊಳ್ಳುವ ಕಲೆಗೆ ಕರ್ಮಯೋಗ. ಕರ್ಮಯೋಗ ಅಂದ್ರೆ ಈ ಕರ್ಮ ಮಾಡದೆ ಇರ್ಲಿಕ್ಕೆ ಆಗಲ್ಲ. ಮನುಷ್ಯ ಅಂತ ಹುಟ್ಟಿದ ಮೇಲೆ ಕರ್ಮ ಆಗೇ ಆಗುತ್ತೆ. ಆಲೋಚನೆ ಕೂಡ ಕರ್ಮ, ಭಾವನೆಗಳು ಕರ್ಮ, ಕ್ರಿಯೆಯೂ ಕರ್ಮ. ಈ ಕರ್ಮವನ್ನು ಯೋಗವನ್ನಾಗಿ ಮಾಡುವ ಕರ್ಮ. ಮನೆಯಲ್ಲಿ ಕೆಲಸ ಮಾಡ್ತೀವಿ, ಅಡುಗೆ ಮಾಡ್ತೀವಿ, ಮನೆಯವ್ರು ನೋಡ್ಕೋತೀವಿ, ನೀವು ಸಂಪಾದನೆ ಮಾಡ್ತೀರಿ, ಹೊರಗಡೆ ಕೆಲಸ ಮಾಡ್ತೀರಿ, ಏನು ಕೆಲಸ ಮಾಡ್ತೀರೋ ಅದೆಲ್ಲವನ್ನು ಯೋಗವನ್ನಾಗಿ ಮಾಡಲಿಕ್ಕೆ ಸಾಧ್ಯ. ಅವೆಲ್ಲವನ್ನು ಒಳ್ಳೆ ಸಂಸ್ಕಾರಗಳನ್ನು ಒಳಗಡೆ ಹಾಕೊಳ್ಳಿಕ್ಕೆ ಪ್ರೀತಿಯಲ್ಲಿ ಮಾಡೋದಕ್ಕೆ ಸಾಧ್ಯ. ಏನು ಕೆಲಸ ಮಾಡ್ತೀವಿ ನಾವು ಒಳ್ಳೆ ಸಂಸ್ಕಾರಗಳು ಬರಬೇಕಿದೆ. ಅದು ಮಾಡ್ತಾ ಮಾಡ್ತಾ ಏನಾಗುತ್ತೆ, ಅದು ಒಂದು ಗ್ರೂಪ್ ಆಗುತ್ತೆ. ಒಳ್ಳೆ ಕೆಲಸ ಮಾಡ್ತಾ ಮಾಡ್ತಾ ಒಳ್ಳೆ ಸಂಸ್ಕಾರ ಜಾಸ್ತಿ ಆಗ್ತಾ ಇರ್ತಾ ಅದು ಪ್ರಾಧಾನ್ಯ ಬರ್ತಾ ಇದ್ದಂಗೆ ಒಳ್ಳೆ ಆಲೋಚನೆಗಳು, ಒಳ್ಳೆ ಭಾವನೆಗಳು, ಆ ಒಳ್ಳೆ ಭಾವನೆಗಳು, ಒಳ್ಳೆ ಆಲೋಚನೆಗಳು, ಅದರಿಂದ ಒಳ್ಳೆ ಕ್ರಿಯೆಗಳು, ಮತ್ತೆ ಒಳ್ಳೆ ಸಂಸ್ಕಾರ, ಇದೊಂದು ಚೈನ್ ಆಗುತ್ತೆ. ಆ ರೀತಿ ಮಾಡ್ಕೊಳ್ಳೋದಕ್ಕೆ ನಾವು ಕರ್ಮಯೋಗ ಅಂತೀವಿ. ನಮ್ಗೆ ಏನಾಗಿದೆಯೋ ಸಂಸ್ಕಾರಗಳ ಮೂಟೆ, ಆ ಸಂಸ್ಕಾರವನ್ನು ಬದಲಾಯಿಸಬೇಕು. ಒಳ್ಳೆ ಕರ್ಮ, ಒಳ್ಳೆ ಭಾವನೆ, ಒಳ್ಳೆ ಆಲೋಚನೆ ಅಂದ್ರೆ ನಿಸ್ವಾರ್ಥಪರತೆ. ಸ್ವಾರ್ಥವೇ ಪರಮ ಪಾಪ. ಇನ್ನೊಂದು ಕಡೆ ಹೇಳ್ತಾರೆ ನಿಸ್ವಾರ್ಥವೇ ಭಗವಂತ. ಅನ್ಸೆಲ್ಫಿಶ್ನೆಸ್ ಈಸ್ ಗಾಡ್. ಸೆಲ್ಫಿಶ್ನೆಸ್ ಈಸ್ ದಿ ಚೀಫ್ ಸಿನ್ ಅಂತಾರೆ. ಇನ್ನೊಂದು ಕಡೆ ಹೇಳ್ತಾರೆ ಅನ್ಸೆಲ್ಫಿಶ್ನೆಸ್ ಈಸ್ ಗಾಡ್. ಭಗವಂತ ಅಂದ್ರೆ ಏನು? ಅನ್ಸೆಲ್ಫಿಶ್ನೆಸ್, ನಿಸ್ವಾರ್ಥಪರತೆ. ನಮ್ಮ ಮನುಷ್ಯರ ಸಮಾಜದಲ್ಲಿ ಅತ್ಯಂತ ಶ್ರೇಷ್ಠ ನಿಸ್ವಾರ್ಥತೆಯನ್ನ ಪ್ರಕಟಗೊಳಿಸೋದು ಒಂದೇ ವ್ಯಕ್ತಿತ್ವ, ಅದು ತಾಯಿ, ಆಮೇಲೆ ತಂದೆ. ಅದಕ್ಕೆ ನಮ್ಗೆ ಹೇಳ್ತಾರೆ ಮಾತೃದೇವೋ ಭವ, ಪಿತೃದೇವೋ ಭವ, ಆಮೇಲೆ ಆಚಾರ್ಯ ದೇವೋ ಭವ. ಅತ್ಯಂತ ಶ್ರೇಷ್ಠವಾದ ನಿಸ್ವಾರ್ಥಪರತೆಯನ್ನ ತ್ಯಾಗಭೂಮಿಯಾಗಿ ಇಟ್ಕೊಳ್ಳೋದು ಆ ಒಂದೇ ವ್ಯಕ್ತಿತ್ವ, ತಾಯಿಯಾದ. ಆದರೆ ಅದು ಸೀಮಿತವಾಗಿರುತ್ತೆ ತನ್ನ ಮಕ್ಕಳಿಗೆ ಮಾತ್ರ. ತಂದೆಯದು ಅಷ್ಟೇ ಸೀಮಿತವಾಗಿರುತ್ತೆ ನನ್ನ ಮಕ್ಕಳಿಗೆ ಮಾತ್ರ. ಆಚಾರ್ಯ ಬಂದಾಗ ಇಡೀ ಶಿಕ್ಷಣ ಸೇರಿಸ್ಕೊಳ್ತಾರೆ. ಎಲ್ಲರೂ ಈ ನಿಸ್ವಾರ್ಥಪರತೆಯನ್ನ ಒಳಗಡೆ ಬೆಳೆಸ್ಕೊಂಡು ಆಧ್ಯಾತ್ಮಿಕ ಪ್ರಗತಿಯನ್ನು ಪಡಿಬೇಕು. ದೇವಸ್ಥಾನಕ್ಕೆ ಹೋಗಿ ಬರೋದು ಒಳ್ಳೆಯದೇ, ಆದರೆ ಅದು ಸ್ವಾರ್ಥದ ಮೂಟೆ ಆಗಲಿ ಕೂತ್ಕೊಂಡಿದ್ರೆ ಏನು ಬದಲಾವಣೆ ಆಗಲ್ಲ. ದೇವಸ್ಥಾನಕ್ಕೆ ಹೋಗಿ ಬರೋದೇನಕ್ಕೆ? ಅದೇ ಕಾಮ್ಯ ಕರ್ಮಗಳು, ಕಾಮ್ಯ, ಇದು ಅದು ಬೇಕು, ಇದು ಬೇಕು, ಈಗ ಮಾಡಬೇಕು, ಅದಾಗಬೇಕು, ಅದು ಕೇಳ್ಕೊಂಡ್ಬಂದು ತುಂಬಾ ಧಾರ್ಮಿಕರಪ್ಪ ಅವರು ಹಣೆಯಲ್ಲಿ ಏನು ಬಳಸ್ಕೊಂಡಿರ್ತಾರೆ, ತುಂಬಾ ಇಟ್ಟಿರ್ತಾರೆ, 3 ಸತಿ ದೇವಸ್ಥಾನಕ್ಕೆ ಹೋಗ್ತಾರೆ. ಏನ್ ಮಾಡಕ್ಕೆ? ಪ್ರಾರ್ಥನೆ ಮಾಡಿದ್ದೇನು? ಬರೀ ಸ್ವಾರ್ಥದ ಹಿತ, ನನ್ನ ಹಿತ, ನನ್ನ ಏಳಿಗೆ, ನನ್ನ ಸುಖ, ಇದನ್ನೇ ಕೇಳ್ಕೊಂಡ್ಬಂದಿದ್ದು. ಅದು ಧರ್ಮ ಅಂತಾರೆ ಅನ್ನೋದ. ಧರ್ಮ ಅಂದ್ರೆ ಸತ್ಯದ ಅನ್ವೇಷಣೆ. ಆ ಸತ್ಯ ಎಲ್ಲೋ ಅಮರನಾಥ ಕೂತಿಲ್ಲ, ಕೈಲಾಸ ಕೂತಿಲ್ಲ. ಆ ಸತ್ಯ ನಮ್ಮೊಳಗೆ ಇರೋದು, ಶಿವ ಇರೋದು ಒಳಗೆ. ಅದನ್ನ ಪಡಿಬೇಕು ಅಂತಂದ್ರೆ ಅದ್ರ ಮಧ್ಯೆ ನಮಗೆ ಒಂದು ಅಡ್ಡ ಇದೆ. ಅದೇನದು? ನಮ್ಮ ಮನಸ್ಸೇ. ಎಲ್ಲ ಮನಸ್ಸಲ್ಲೇ ಇರೋದು. ಬಂಧನವು ಮನಸ್ಸಿನಲ್ಲೇ, ಮುಕ್ತಿಯು ಮನಸ್ಸಿನಲ್ಲೇ. ಆ ಕೆಟ್ಟ ಸಂಸ್ಕಾರಗಳು, ಸ್ವಾರ್ಥದಿಂದ ಬಿಡುವಂಥ ಸಂಸ್ಕಾರಗಳೇ ನಮಗೆ ಬಂಧನ ಮಾಡೋದು. ಎಷ್ಟೆಷ್ಟು ನಾವು ನಿಸ್ವಾರ್ಥಗಳಾಗ್ತೀವೋ ಮನಸ್ಸು ತಿಳಿಯಾಗುತ್ತೆ.
ನಿನ್ನೆ ಒಂದು ವಿಚಾರ ಹೇಳಿದ್ದೆ, ಮನುಷ್ಯ ಅಂದ್ರೆ ಏನು? ಪಶುತ್ವ, ಮನುಷ್ಯತ್ವ, ದೈವತ್ವ ಮೂರರ ಸಮ್ಮಿಶ್ರಣವೇ ಮನುಷ್ಯ. ಮ್ಯಾನ್ ಇಸ್ ಎ ಕಾಂಪೌಂಡ್ ಆಫ್ ಅನಿಮ್ಯಾಲಿಟಿ, ಹ್ಯುಮ್ಯಾನಿಟಿ ಅಂಡ್ ಡಿವಿನಿಟಿ ಅಂತ ಬರೀತಾರೆ ವಿವೇಕಾನಂದ. ನಮ್ಗೆ ಗೊತ್ತಿರೋ ವಿಷಯ, ನಮ್ಮ ಧರ್ಮದಲ್ಲಿರುವ ವಿಷಯ. ಅನಿಮ್ಯಾಲಿಟಿ, ಹ್ಯುಮ್ಯಾನಿಟಿ, ಡಿವಿನಿಟಿ, ಪಶುತ್ವ, ಮನುಷ್ಯತ್ವ, ದೈವತ್ವ. ಪಶುತ್ವ ಅಂದ್ರೆ ಶರೀರ ಇಂದ್ರಿಯಗಳ ದಾಸತ್ವ. ನಾನು, ನನಗೆ, ನನ್ನ, ಇಷ್ಟೇ ಹೇಳೋದು ಮನುಷ್ಯ. ನಾನು, ನನಗೆ, ನನ್ನ. ವಯಸ್ಸಾಗ್ತಾ ಇದ್ದಂಗೆ ಗೋಲ್ಡ್ ಕತೆ ಆಗುತ್ತೆ. ನನ್ನ ಗೋಲ್ಡ್ ಕೇಳೋರು ಅಂತ ಸಿಗ್ದವ್ರನ್ನೇ ಇಟ್ಕೊಳ್ಳೋದು. ನನಗೆ ಹಿಂಗಾಗಬೇಕು, ನನಗೆ ಹಂಗಾಗುತ್ತೆ. ನನ್ನ ಮಕ್ಕಳಿಗೆ ಮಾಡ್ಬಿಟ್ರೆ ನನಗೆ ಹಂಗಾಗುತ್ತೆ. ಮಧ್ಯ ವಯಸ್ಸಿನಿದ್ದಾಗ ನಾನು ಹಂಗೆ ಮಾಡ್ಬಿಡ್ತೀನಿ, ಹಿಂಗೆ ಮಾಡ್ಬಿಡ್ತೀನಿ, ಪುಣ್ಯ ಆಗುತ್ತೆ. ಯುವಕನಿದ್ದಾಗ ನನಗೆ ಅದು ಬೇಕು, ಇದು ಬೇಕು ಅಂತ. ಒಟ್ಟಲ್ಲಿ ನಾನು, ನನಗೆ, ನನ್ನ. ಈ ಸ್ವಾರ್ಥವನ್ನು ಮೀರಿ ಮೇಲಿರಬೇಕು ಅಂತಂದ್ರೆ, ಮನುಷ್ಯತ್ವ ಬರಬೇಕು ಅಂದ್ರೆ ಉನ್ನತ ಆಲೋಚನೆಗಳು, ಉನ್ನತ ಆದರ್ಶಗಳು ಇಟ್ಕೋಬೇಕು ಮನಸ್ಸಿಗೆ. ಆ ಉನ್ನತ ಆಲೋಚನೆಗಳು, ಉನ್ನತ ಆದರ್ಶಗಳು ಸುಮ್ಮನೆ ಹುಟ್ಟಿದ ಬರಲ್ಲ. ಈ ರೀತಿ ಶ್ರವಣ, ಆಮೇಲೆ ಮನನ, ಆಮೇಲೆ ನಿಧಿಧ್ಯಾಸ ಮಾಡಿ 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 ಮನಸ್ಸಿಗೆ ಇದು ಮುಖ್ಯವಾದದ್ದು ಅನ್ಸುತ್ತೆ. ಇಲ್ಲಪ್ಪ, ಇದು ನಿಜವಾಗ ಬೇಕಿರೋದು ನಮ್ಮ ಲೈಫ್ಗೆ, ನನಗೆ ತುಂಬ ಮುಖ್ಯ ಅಂತ ಅನ್ಸುತ್ತಿರುವಾಗುತ್ತೆ. ಅನ್ನಿಸಿದಾಗ ಅದ್ರ ಬಗ್ಗೆ ಶ್ರದ್ಧೆ ಬರುತ್ತೆ. ಇಲ್ಲ, ಇದನ್ನ ಪ್ರಾಕ್ಟೀಸ್ ಮಾಡ್ತೀನಿ, ಇದನ್ನು ಅನುಷ್ಠಾನಕ್ಕೆ ತರ್ತೀನಿ, ನಿಜವಾಗ್ಲೂ ಒಳ್ಳೆಯದು ಅಂತ ಅದಕ್ಕೆ ಶ್ರದ್ಧೆ ಬರುತ್ತೆ. ಬಂದಾಗ ನಾವು ಆ ಉನ್ನತ ಆಲೋಚನೆಗಳು, ಉನ್ನತ ಆದರ್ಶಗಳನ್ನ ಜೀವನದಲ್ಲಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀವಿ. ಆ ಆಲೋಚನೆಗಳು, ಆ ಆದರ್ಶಗಳು ಇಟ್ಕೋಬೇಕು ಜೀವನದಲ್ಲಿ. ಒಂದು ಆದರ್ಶ ಏನು? ಸತ್ಯ ಪರಿಪಾಲನೆ. ಸತ್ಯ ಪರಿಪಾಲನೆ ದೊಡ್ಡ ಆದರ್ಶ. ಶ್ರೀರಾಮಕೃಷ್ಣ ಪರಮಹಂಸರು ಹೇಳೋರು, ಕಲಿಯುಗದಲ್ಲಿ ಸತ್ಯ ಪರಿಪಾಲನೆಯೇ ದೊಡ್ಡ ತಪಸ್ಯ. ನೀವು ಉಪವಾಸ ಮಾಡೋದು, ಬರೀ ಕಾಲಲ್ಲಿ ಓಡಾಡೋದು ಅದೆಲ್ಲ ದೊಡ್ಡ ತಪಸ್ಸೆ ಏನಲ್ಲ. ಯಾರು ಬೇಕಾದ್ರೂ ಮಾಡಬೇಕು. ಸ್ವಲ್ಪ ಇಚ್ಛಾಶಕ್ತಿ ಬೇಕಷ್ಟೇ. ನಿಜವಾದ ತಪಸ್ಯ ಸತ್ಯ ಪರಿಪಾಲನೆ. ಕಲಿಯುವುದು ತುಂಬಾ ಕಷ್ಟವಾದ ಸತ್ಯ ಪರಿಪಾಲನೆ. ಹೆಂಗೋ ಸುಳ್ಳು ಬಂದ್ಬಿಡುತ್ತೆ, ಹೊಸ ಬಂದ್ಬಿಡುತ್ತೆ, ರುಚಿ ಮರೆ ಬಂದ್ಬಿಡುತ್ತೆ. ಅವತ್ತರೆ ನೀವು ಅದನ್ನು ಮಾಡೋದಾದ್ರೆ ಇದಕ್ಕಿಂತ ದೊಡ್ಡ ತಪಸ್ಸೆ ಸತ್ಯ ಪರಿಪಾಲನೆ. ನಾವು ಆಚೆ ಸುಳ್ಳು ಹೇಳೋದು ಸ್ವಲ್ಪ ಸಜ್ಜನರು, ನಾವು ಬರೋರು ಜಾಸ್ತಿ ಸುಳ್ಳು ಹೇಳೋಲ್ಲ. ನಾವು ಸುಳ್ಳು ಹೇಳ್ಬೋದು ಜಾಸ್ತಿ, ಅದು ಸುಳ್ಳೆ. ಇದ್ದಿದ್ದಂಗೆ ನೋಡುವ ಶಕ್ತಿ, ಇದ್ದಿದ್ದಂಗೆ ಅದನ್ನ ಅರ್ಥ ಮಾಡಿಕೊಂಡು ಅದು ಒಪ್ಕೊಳ್ಳುವ ಶಕ್ತಿ, ಅದು ಸತ್ಯ ಪರಿಪಾಲನೆ ಅಂದರೆ ನಾವು ವಿದ್ಯಾರ್ಥಿಗಳಿಗೆ ಇದು ಹೇಳ್ತಾ ಇದ್ದೀವಿ. ಸತ್ಯ ಪರಿಪಾಲನೆ ಅಂದರೆ ಏನು ಅಂತ. ಏನು ಸತ್ಯ ಪರಿಪಾಲನೆ ಅಂದರೆ ನಮಗೆ ಕೆಲವರಿದ್ದಾರೆ, ಇದ್ದಿದ್ದಂಗೆ ಹೇಳ್ಬಿಡ್ತೀನಿ ನಾನು ಅಂತ. ಅದೇ ದೊಡ್ಡ ವಿಷಯ ಸತ್ಯ ಪರಿಪಾಲನೆ ಅಲ್ಲ. ಇದ್ದಿದ್ದಂಗೆ ಹೇಳ್ಬಿಟ್ರೆ ದೊಡ್ಡ ಸತ್ಯ ಪರಿಪಾಲನೆ. ಸತ್ಯ ಪರಿಪಾಲನೆ ಅಂದರೆ ನಮಗೆ ಹಿರಿಯರು ಹೇಳ್ಕೊಡೋದು, ಕಾಯ ವಾಚ ಮನಸ ತ್ರಿಕರಣ, ಅದರ ಶುದ್ಧಿ ಅಂದರೆ ಏನು? ನೆನೆದಂತೆ ನುಡಿಯುವುದು, ನುಡಿದಂತೆ ನಡೆಯುವುದು. ನೆನೆದಂತೆ ನುಡಿಯುವುದು, ನುಡಿದಂತೆ ನಡೆಯುವುದು, ಇದು ಸತ್ಯ ಪರಿಪಾಲನೆ. ಶ್ರೀರಾಮಕೃಷ್ಣರು ಇದು ನಿಂತಿತ್ತು. ಅವರಂತಾರೆ, ಸತ್ಯದಲ್ಲಿ ನಿಂತು ಆಮೇಲೆ ಮಾತಾಡಿ. ಸತ್ಯದಲ್ಲಿ ನಿಂತುಕೊಳ್ಳದೆ ಪ್ರವಚನ ಕೊಟ್ಟರು ಕೇಳೋರು ನಾವಾಯ್ತು. ಸತ್ಯದಲ್ಲಿ ನಿಂತ್ಕೋಬೇಕು. ತುಂಬಾ ಹೊತ್ತು ಕೊಡೋರು ಶ್ರೀರಾಮಕೃಷ್ಣರು ಇದಕ್ಕೆ. ಊಟ ಮಾಡ್ಬೇಕಾದ್ರೆ ಇನ್ನೊಬ್ಬ ಇದರಿಂದ ಆಯ್ತು ಸಾಕಿ ಮಾಡಲ್ಲ ಅಂತ ತಂದ್ಬಿಟ್ಟು ಆಮೇಲೆ ಹಸಿತಾ ಇದೆ ಅಂತ ಅನ್ಸಿದ್ರೆ ತಿಂತಿರಲಿಲ್ಲ. ಇಲ್ಲ, ಮಾಡಲ್ಲ ಅಂತ ಹೇಳಲ್ಲ, ತಿನ್ನಲ್ಲ. ಎಲ್ಲಿಗಾರ ಬರ್ತೀನಿ ಅಂತಂದ್ರೆ ಅದೊಂದು ಘಟನೆ ಇದೆ, ಸ್ವಾರಸ್ಯಕರವಾದ ಘಟನೆ. ಪಕ್ಕದಲ್ಲಿ ಒಬ್ಬ ಗಂಡುಲಾಲ್ ಮಲಿಕ್ ಅಂತ ಒಂದು ದೊಡ್ಡ ಗಾರ್ಡನ್ ಹೌಸ್ ಸಾವುಕಾರ. ಶ್ರೀರಾಮಕೃಷ್ಣರು ಆಗಾಗ ಅಲ್ಲಿ ಹೋಗಿ ಅವನು ಮಾತಾಡಿಸೋದು. ಒಮ್ಮೆ ಅಂದ್ರು ಬರ್ತೀನಿ ಕೊಡೋ ನಿಮ್ಮ ಮನೆಗೆ. ದಕ್ಷಿಣೇಶ್ವರ ದೇವಸ್ಥಾನ ಕಾಳಿ ಮಠದ ಪಕ್ಕದಲ್ಲಿ ಭಕ್ತರೆಲ್ಲ ಬಂದಿದ್ರು. ಮಾತಾಡ್ತಾ ಮತ್ತೆ ಹೋಯ್ತು. ರಾತ್ರಿ ಆಗ್ತಿದೆ, ನೆನಪಾಯ್ತು, ಅಯ್ಯೋ ಅವ್ರ ಮನೆಗೆ ಬರ್ತೀನಿ ಅಂತಿದ್ದಲ್ಲ ನನಗೆ ಗೊತ್ತು. ರಾಕಾಲ ನಂತರ ಸ್ವಾಮಿ ಬ್ರಹ್ಮಾನಂದರು ಹೋಗಿದ್ರು. ರಾಕಾಲ ಅವ್ರ ಮನೆಗೆ ಹೋಗ್ತೀನಿ ಇದೆ ಕಣೋ, ಮರ್ತೋಯ್ತು ಕಣೋ, ಲಡ್ಡು ಹಚ್ಚು ಅವನತ್ತ. ಅಯ್ಯೋ ರಾತ್ರಿ ಆಗ್ತಿದೆ, ಎಲ್ಲ ಮಲಗಿರ್ತಾರೆ, ಅದು ನನಗೆ ಗೊತ್ತಿಲ್ಲ. ನಾನು ಅವ್ರ ಮನೆಗೆ ಹೋಗ್ತೀನಿ ಅಂತಿದ್ದೆ, ಹೋಗ್ಲೇಬೇಕು, ಹಚ್ಚು ಲಂಡ್ರನ್ನು ಹಚ್ಕೊಂಡು ಆ ರಸ್ತೆಯಲ್ಲಿ ನಡ್ಕೊಂಡು ಹೋದ್ರು. ಅವ್ರ ಮನೆಗೆ ಹೋದ್ರೆ ಎಲ್ಲ ನಿಜ ಹೊಡಿತಾರೆ ಅಷ್ಟಾಗ್ತಿ. ಶ್ರೀರಾಮಕೃಷ್ಣರು ಅದು ಹಾಲು ಇರುತ್ತಲ್ಲ, ದೊಡ್ಡ ಬಾಗಿಲು ತೆಗೆದು ಒಂದು ಕಾಲು ಒಳಗಡೆ ಇಟ್ಟು ಕಾಲಿಟ್ಟು, ನೋಡಪ್ಪ ಬಂದಿದ್ದೀನಿ, ಬರ್ತೀನಿ ನಿಂತಿದ್ದೆ ಆಯ್ತಾ ಅಂದರು. ಅವರೆಲ್ಲ ನಿಜ ಹೊಡಿತಾರೆ, ಕೊಟ್ಟು ಹೊಡಿತು. ಬಾಗಿಲು ಮುಚ್ಕೊಂಡು ಬಂದು ಬ್ರಹ್ಮಾನಂದರು ಇದೆಯೇನು ನೀವು ಹೋದಂಗೆ ಆಯಿತು. ಅವ್ರದ್ದು ಹೌದು, ನಾನು ಹೋಗಿ ಮಾತಾಡೋಂಗಾಗಿಲ್ಲ, ಅದು ಮನಸ್ಸಿಗೆ ಬುದ್ಧಿ ಬಂತು. ಹೇಳಿದ ಮರೆಯಲ್ಲ ನನ್ನ ಮನಸ್ಸಿಗೆ.
ಮಾಡ್ತೀನಿ ಅಂದರೆ ಮಾಡಬೇಕು. ನನ್ನ ಮನಸ್ಸಿಗೆ ಇದು ಹೇಳ್ಕೊಡ್ಬೇಕಿಲ್ಲ. ಯಾಕೆ ಮಾಡ್ತೀನಿ ನೀನು? ನನ್ನ ಮನಸ್ಸು ಮರಿಬಾರ್ದಿತ್ತು. ಮಾತು ಕೊಟ್ಟಿದ್ದಲ್ಲ, ಮರಿಬಾರ್ದಿತ್ತು. ಅಷ್ಟು ನಮಗನ್ಸುತ್ತೆ ಈಗ ಸಣ್ಣ ವಿಷಯಗಳಲ್ಲಿ ನಾವು ಅದನ್ನು ಬಿಟ್ಬಿಟ್ರೆ ದೊಡ್ಡ ವಿಷಯದಲ್ಲಿ ನಮಗೆ ಎಡಾಕ್ಬಿಡುತ್ತೆ ಮನಸ್ಸು. ಅದರಿಂದ ಸಣ್ಣ ವಿಷಯಗಳಲ್ಲಿ ಹಿಡ್ಕೋಬೇಕು ಸತ್ಯ ಪರಿಪಾಲನೆ. ಈ ಸತ್ಯ ಪರಿಪಾಲನೆ ಮಾಡಿದಾಗ ಅದು ಆದರ್ಶ ಅನಿಸ್ಬೋದು. ಈ ರೀತಿ ಕೆಲವು ಆದರ್ಶಗಳನ್ನು ಇಟ್ಕೊಂಡು ಜೀವನ ನಡೆಸಬೇಕು. ಆಗ ಪಶುತ್ವದಿಂದ ಮನುಷ್ಯತ್ವ ಬರಕಾಗುತ್ತೆ. ಆದರ್ಶ ಇಟ್ಕೊಳ್ಳದೆ ಸುಮ್ಮನೆ ಒಂದೇನೋ ಒಳ್ಳೆಯ ಕೆಲಸ, ಪುಣ್ಯ ಕೆಲಸ, ದೇವಸ್ಥಾನಕ್ಕೆ ಹೋಗ್ಕೊಡೋದು ನಮ್ಗೆ ಹೋಗ್ಬರ್ತಾ ಇದ್ದರೆ ಪಶುತ್ವದಿಂದ ಮನುಷ್ಯತ್ವ ಬರಲಿಕ್ಕಾಗಲ್ಲ. ಸ್ವಾರ್ಥವನ್ನು ಏನು ಬರಲಿಕ್ಕಾಗಲ್ಲ. ಪಶುತ್ವದಲ್ಲಿ ನಾನು, ನನಗೆ, ನಂದು ಅಂತಿರ್ತೀವಲ್ಲ, ಮನುಷ್ಯತ್ವ ಬಂದಾಗ ಅದು ನಾನು, ಇವರೆಲ್ಲರೂ ಸೇರಿಸ್ಕೊಳ್ಳುತ್ತೆ. ಇದು ಸ್ವಲ್ಪ ಆ ಸ್ವಾರ್ಥ ಕಮ್ಮಿ ಆಗುತ್ತೆ. ಆ ಥರ ಯೋಚನೆ ಮಾಡಿ ಆ ಥರ ಕೆಲಸ ಮಾಡ್ತಾ ಇದ್ದಾಗ ನಾನು, ಇವರೆಲ್ಲರೂ ಒಳ್ಳೆಯದಾಗಿ ಅಂತ ಮಾಡ್ತಾ ಏನಾಗುತ್ತೆ, ಮನಸ್ಸು ಇನ್ನೂ ಸ್ವಲ್ಪ ಫ್ರೀ ಆಗುತ್ತೆ. ನಾವೆಲ್ಲರೂ ಇವರೆಲ್ಲರಿಗಿಂತ ನಾವೆಲ್ಲರೂ ಅಂತಾಗುತ್ತೆ. ಇನ್ನೂ ಮನಸ್ಸು ಫ್ರೀ ಆಗುತ್ತೆ, ಸ್ವಾರ್ಥ ಕಮ್ಮಿ ಆಗ್ತಾ ಅಂತ ಆಗ ಹೇಳುತ್ತೆ ಮನಸ್ಸು, ನೀವು ನಾನೇ ನಾನು. ಮೊದಲಿಗೆ ನಾನು ಅಂತ ಇದ್ದ ಮನಸ್ಸು ಪಶುತ್ವದಲ್ಲಿ, ಮನುಷ್ಯತ್ವಕ್ಕೆ ಒಬ್ಬ ಮನುಷ್ಯ ಅವನ ಪ್ರಜ್ಞೆ ಬಂತು ಅಂತಂದ್ರೆ ಮೊದಲು ನೀವೆಲ್ಲ ತಗೊಳ್ಳಿ, ಆಮೇಲೆ ಉಳಿದ್ರೆ ನಾನು ತಗೋತೀನಿ. ಇರ್ತೀವಿ ಮೊದಲು, ಆಮೇಲೆ ನನಗೆ ಇನ್ನೊಬ್ಬರನ್ನ ಮುಂದಿಟ್ಟಾಗ ಅವನು ಹಿಂದೆ ಹೋದಾಗ ಸ್ವಾರ್ಥ ಕಮ್ಮಿ ಆಗ್ತಾ ಇದೆ. ಆ ಸ್ವಾರ್ಥ ಇನ್ನೂ ಕಮ್ಮಿ ಆದಾಗ ಅದು ಮನಸ್ಸು ತಿಳಿಯಾಗುತ್ತೆ. ಆ ತಿಳಿಯಾದ ಮನಸ್ಸು, ಶುದ್ಧವಾದ ಮನಸ್ಸು, ಅದರಲ್ಲಿ ಒಳಗಿರುವ ದೈವತ್ವ ಪ್ರತಿಬಿಂಬಿತವಾಗುತ್ತೆ. ಆಗ ಆ ಮನುಷ್ಯ ದೇವಮಾನವನಾಗ್ತಾನೆ. ಪಶುತ್ವದಲ್ಲಿ ಇದ್ದವನು ಮನುಷ್ಯತ್ವಕ್ಕೆ ಬಂದು ಮನುಷ್ಯತ್ವದಿಂದ ದೈವಮಾನವನಾಗೋದಕ್ಕೆ ಒಂದು ಪ್ರಕ್ರಿಯೆ, ಸುಲಭವಾದ ಪ್ರಕ್ರಿಯೆ ಏನದು? ಕರ್ಮಯೋಗ. ಯಾಕೆ? ಕರ್ಮ ಇಲ್ಲದೆ ಯಾವ ಮನುಷ್ಯನಿಲ್ಲ, ಎಲ್ಲರೂ ಕರ್ಮ ಮಾಡಬೇಕು. ಆ ಮಾಡುವ ಕರ್ಮವನ್ನೇ ನಿಸ್ವಾರ್ಥ ಭಾವದಿಂದ ಮಾಡಿಬಿಟ್ರೆ ಮನಸ್ಸು ತಿಳಿಯಾಗುತ್ತೆ. ಮನಸ್ಸು ತಿಳಿಯಾಯಿತು, ಅದ್ರ ಜೊತೆಗೆ ಉಪಾಸನೆಯನ್ನು ಸೇರಿಸ್ಕೊಂಡ್ಬಿಟ್ರೆ ಇನ್ನೂ ಬೇಗನೆ ಆಗುತ್ತೆ. ಅದು ಹೇಳಿದ್ರು ಸ್ವಾಮಿ, ಕರ್ಮಯೋಗ ಮಾಡ್ತಾ ಇದ್ದೀನಿ, ಜೊತೆಗೆ ಉಪಾಸನೆ ಏನು? ನಮ್ಮದೊಂದು ಒಂದೊಂದು ಸಂಪ್ರದಾಯದ ಒಂದು ಉಪಾಸನೆ ಇರುತ್ತೆ. ವೇದಾಂತದಲ್ಲಿ ಒಂದು ಉಪಾಸನೆ ಅಂತೀವಿ. ನಮ್ಮಲ್ಲಿ ರಾಮಕೃಷ್ಣ ಸಂಪ್ರದಾಯದಲ್ಲಿ ಮಂತ್ರ ಜಪ ಒಂದು ಉಪಾಸನೆ, ಶಾಸ್ತ್ರ ಓದೋದು ಉಪಾಸನೆ, ಭಜನೆ ಮಾಡೋದು ಉಪಾಸನೆ. ಕೆಲಸ ಮಾಡ್ತಾನೆ ಇದೆಯಲ್ಲ, ಅದನ್ನು ಸೇವಾ ಭಾವದಿಂದ ಮಾಡ್ತೀನಿ, ನಿಸ್ವಾರ್ಥ ಭಾವದಿಂದ ಮಾಡ್ತೀನಿ. ಎಲ್ಲ ಕೆಲಸವನ್ನು ಏನಾದರೂ ಸೇವಾ ಭಾವ ಅಂದರೆ ಒಳ್ಳೆಯದಾಗಿ, ಎಲ್ರಿಗೂ ಒಳ್ಳೆಯದಾಗಿ, ಇದೊಂದು ನಿರಂತರ ಪ್ರಾರ್ಥನೆ, ಎಲ್ರಿಗೂ ಒಳ್ಳೆಯದಾಗಿ. ಆ ಪ್ರಾರ್ಥನೆ ಎದೆಯಲ್ಲಿ ಬರ್ತಾನೇ ಇರಬೇಕು, ಎಲ್ರಿಗೂ ಒಳ್ಳೆಯದಾಗಿ. ಮಾಡ್ತಾ ಅವ್ರು ಒಳ್ಳೆಯದಾಗುತ್ತೆ ಗೊತ್ತಿಲ್ಲ, ಒಳಗಡೆ ತಿಳಿಯಾಗುತ್ತೆ ಮನಸ್ಸು, ಸ್ವಾರ್ಥ ಬರುತ್ತೆ. ವಿವೇಕಾನಂದ ಹೇಳ್ತಾರೆ, ಆ ಒಂದು ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಪ್ರೀತಿಯಿಂದ ನಾನು ಭಾವಿಸ್ತಿರ್ತೀನಲ್ಲ, ಅದು ವಿಕಾಸ, ಎಕ್ಸ್ಪ್ಯಾನ್ಷನ್. ವಿಕಾಸ ಅಂದರೆ ಪಶುತ್ವದಿಂದ ಮನುಷ್ಯತ್ವಕ್ಕೆ, ದೈವತ್ವಕ್ಕೆ ಕರ್ಕೊಂಡು ಹೋಗುತ್ತೆ. ಯಾವಾಗ ನನಗೆ ನಂದು ನಾನು ಶುರು ಮಾಡ್ತೀವೋ ಸಂಕುಷ್ಟವಾಗುತ್ತೆ, ಸೀಮಿತವಾಗುತ್ತೆ ನಮ್ಮ ಹೃದಯ ಮನಸ್ಸು, ಅದು ಸಾವಿಗೆ ಸಮಾನ ಆಗ್ತದೆ. ಮೈಸೂರು ಮಹಾರಾಜದ ಒಂದು ಪತ್ರ ಬರೆದಿದ್ರು ಸ್ವಾಮಿ ವಿವೇಕಾನಂದರು. ಆ ಪತ್ರದಲ್ಲಿ ಮೈಸೂರು ಬಂದು ಉಳ್ಕೊಂಡು ಚಾಮರಾಜನ ಒಡೆಯರು ಸಾಕಷ್ಟು ವಿಚಾರ ವಿನಿಮಯ ಆಗಿತ್ತು. ಅನಂತರ ಅಲ್ಲಿ ಇದ್ದು ಅಮೆರಿಕಕ್ಕೆ ಹೋದ್ಮೇಲೆ ಒಂದು ಪತ್ರ ಬರೀತಾರೆ, ಯಾರು ಇತರರಿಗಾಗಿ ಬದುಕಿದ್ದಾರೋ ಅವರೇ ನಿಜವಾಗಿ ಬದುಕಿರೋದು, ತನಗೋಸ್ಕರ ನಾನು ಯಾರು ಬದುಕಿರ್ತಾರೋ ಅವನು ಬದುಕಿದ್ದು ಸತ್ತಂತೆ. ಆದ್ದರಿಂದ ನಾನು ಮಾಡುವ ಕೆಲಸ ಅದು ಯೋಗವಾಗಬಹುದು, ನಿಸ್ವಾರ್ಥ ಭಾವ ಇದ್ದರೆ ಅದರ ಹಿಂದೆ ಒಳ್ಳೆಯದಾಗಿ ಆ ಭಾವನೆ ಇದ್ದರೆ ಒಳಗಡೆ ಒಳ್ಳೆ ಸಂಸ್ಕಾರಗಳಾಗುತ್ತೆ. ಒಳ್ಳೆ ಸಂಸ್ಕಾರ ಅಂದರೆ ಮನಸ್ಸು ಗುರಿ ಮಾಡುತ್ತೆ. ಇನ್ನು ಆ ಕರ್ಮ ಹೊರಪ್ರಪಂಚವನ್ನು ಬದಲಾವಣೆ ಮಾಡ್ತಾ ಇದ್ದಲ್ಲ, ಕರ್ಮಯೋಗಿಯಾದವರು ಹೊರಪ್ರಪಂಚದ ಬದಲಾವಣೆ ಬಗ್ಗೆಯೂ ಗಮನ ಕೊಡ್ತಾರೆ. ಆ ಬದಲಾವಣೆ ಅಚ್ಚುಕಟ್ಟಾಗಬೇಕು, ತುಂಬ ಚೆನ್ನಾಗಾಗುತ್ತೆ. ಯೋಗ ಕರ್ಮಸು ಕೌಶಲಂ ಅಂತ ಹೇಳೋದು. ಯೋಗ ಅಂದ್ರೇನು? ಕರ್ಮದಲ್ಲಿ ಕುಶಲತೆ. ಅದೇನು ಕೆಲಸ ಮಾಡ್ತಿದ್ದೀನಿ, ನಾನು ಅಡುಗೆ ಮಾಡ್ತಿರ್ಬೋದು, ಪಾಯಸ ಮಾಡ್ತಿರ್ಬೋದು, ಅಂಗಡಿ ಕೆಲಸ ಮಾಡ್ತಿರ್ಬೋದು, ನಾನು ಒಬ್ಬ ಕಾರ್ ಡ್ರೈವರ್ ಆಗಿರ್ಬೋದು, ನಾನು ಏನೇ ಕೆಲಸ ಮಾಡ್ತಿದ್ರು ಅದರಲ್ಲಿ ಕುಶಲತೆ ಇದೆ. ನಾನು ಬಟ್ಟೆ ಹಾಕೋತೀನಿ, ನಾನು ಬಟ್ಟೆ ಒಗಿತೀನಿ, ನಾನು ರೂಮ್ ಇಟ್ಕೊಂಡಿದ್ದೀನಿ, ಏನು ಕೆಲಸ ಮಾಡಿದ್ರು ಸ್ವಚ್ಛವಾಗಿ ಅಚ್ಚುಕಟ್ಟಾಗಿ ಮಾಡುವ ಒಂದು ಕಲೆಯನ್ನು ನಾನು ಬೆಳೆಸ್ಕೊಂಡಿದ್ದೀನಿ. ಅದಕ್ಕೂ ಯೋಗ ಅಂತಾರೆ. ಪರಪ್ರಪಂಚ ಚೆಂದವಾಗಬೇಕಲ್ಲ,
ಯಾಕಂದ್ರೆ ಮಾಡುವ ಪ್ರತಿಯೊಂದು ಕೆಲಸ ಹೊರ ಪ್ರಪಂಚವನ್ನು ಬದಲಾಯಿಸ್ತಾ ಇದೆ, ನನ್ನೂ ಬದಲಾಯಿಸ್ತಾ ಇದೆ. ಆ ಬದಲಾವಣೆ ಚೆನ್ನಾಗಾಗಬೇಕು. ಹೊರ ಪ್ರಪಂಚದಲ್ಲಿ ಮನಸ್ಸಿಟ್ಟು ಮಾಡಬೇಕು, ಹೊರ ಪ್ರಪಂಚದನ್ನ ಗಮನ ಕೊಟ್ಟು ಮಾಡಬೇಕು, ಏಕಾಗ್ರತೆಯಿಂದ ಮಾಡಬೇಕು, ಅಚ್ಚುಕಟ್ಟಾಗಿ ಮಾಡಬೇಕು. ಹೊರ ಪ್ರಪಂಚದಲ್ಲಿ ನಿಸ್ವಾರ್ಥ ಭಾವ ಇರಬೇಕು, ಆಗ ಅಚ್ಚುಕಟ್ಟಾಗುತ್ತೆ ಒಳಗಡೆ. ಇದಿಷ್ಟು. ಈಗ ಹೊರ ಪ್ರಪಂಚದಲ್ಲಿ ನಾನು ಮಾಡ್ತಿದ್ದೀನಿ ಅಂತಂದ್ರೆ ಅದರ ಹಿಂದೆ ಇರುವ ಭಾವನೆ ಪರಕೇಂದ್ರಿತ, ಸ್ವಕೇಂದ್ರಿತ, ಒಳ್ಳೆಯವರಾಗಿ ಎದುರು ತೆಗೆದುಕೊಂಡು ಮಾಡ್ತಾ ಇರೋದ್ರಿಂದ ಅಲ್ಲಿ ಬರೀ ವಸ್ತುವಿನ ಜೊತೆ ಅಲ್ವಲ್ಲ ನಾನು ಕೆಲಸ ನಡೀತಿರೋದು. ನನ್ನ ಕೆಲಸ ಮನುಷ್ಯರ ಜೊತೆಗೂ ನಡೀತದೆ. ನನ್ನ ಕರ್ಮ ಏನ್ ಮಾಡ್ತಿರ್ತೀನೋ ಬರೀ ವಸ್ತುಗಳ ಮೇಲೆ ಅಲಂಕಾರ ಮಾಡಿದ್ದು ಅಷ್ಟೇ ಅಲ್ವಲ್ಲ. ನನ್ನ ಸುತ್ತಮುತ್ತ ಇರುವ 4 ಜನರ ಮೇಲೆ ಒಂದು ಪ್ರಭಾವ ಬೀರ್ತಿರುತ್ತಲ್ಲ, ಅದನ್ನ ಹೇಗೆ ಮಾಡಬೇಕು ಅಂತ ಹೇಳ್ತಾರೆ ವಿವೇಕಾನಂದ. ಹೇಗೆ ಮಾಡಬೇಕು ಅದನ್ನ ಆ ಮನುಷ್ಯರಿರ್ತಾರೆ ಸುತ್ತಮುತ್ತ, ಅವ್ರನ್ನ ನಾನು ಶಿವ ಅಂತ ಹೇಳಿದು ಸೇವೆ ಮಾಡಬೇಕು. ನಾನು ಮಾಡುವ ಕೆಲಸ ಇದೆಯಲ್ಲ, ಇವಾಗ ನಾನು ಕಾರ್ ಡ್ರೈವರ್, ಏನ್ ಮಾಡ್ತೀಯಪ್ಪ ನೀನು? ನಾನು ಕಾರ್ ಓಡಿಸ್ತೀನಿ. ಯಾರಪ್ಪ? ನಮ್ಮ ಯಜಮಾನರಿಗೆ. ಅದನ್ನೇ ಮಾಡ್ತಿದ್ದಾನೆ. ಅದನ್ನು ಹೇಳ್ಬೋದು, ನಾವೊಬ್ಬ ಶಿವನಿಗೆ ಕಾರ್ ಓಡಿಸ್ತಾ ಇದ್ದೀವಿ. ನಿಮ್ಮೂರ ಶಿವನೇ, ಎಲ್ಲರಲ್ಲಿ ಇರೋದು ಅದೇ ಭಗವಂತ. ಆ ಭಗವಂತನ ಸೇವೆಯನ್ನ ನಾನು ಗಾಡಿ ಓಡಿಸೋದ್ರ ಮೂಲಕ ಮಾಡ್ತಿದ್ದೆ. ಮನೆಯಲ್ಲಿ ಏನ್ ಮಾಡ್ತೀವಿ ನಾವು? ಹೋಮ್ ಮೇಕರ್ ಅಂತೀವಿ. ಹೌಸ್ ವೈಫರ್ ಅಂತ ಹೋಮ್ ಮೇಕರ್. ಮನೆ ನೋಡ್ತೀವಿ. ಯಾರಿಗೋಸ್ಕರ? ಭಗವಂತನಿಗೋಸ್ಕರ. ಯಾರು ಭಗವಂತ? ನಮ್ಮ ಯಜಮಾನರು, ಮಕ್ಕಳು ಎಲ್ಲ ಭಗವಂತರೇ. ಅವರು ಸೇವೆಗೋಸ್ಕರ ಮನೆ ನೋಡ್ತೀವಿ. ನಾನು ಏನು ಕೆಲಸ ಮಾಡ್ತಾ ಇದ್ರು ಅದು ಭಗವಂತನ ಸೇವೆ, ಭಗವಂತನ ಪೂಜೆ ಅಂತ ಬರುತ್ತೆ. ಇದನ್ನ ನಾನು ನಾಳೆ ಮಾತಾಡ್ತೀನಿ. ಇವು ಕರ್ಮ ಅನ್ನೋದನ್ನು ತಿಳ್ಕೊಂಡಿದ್ದೀವಿ. ಕರ್ಮವನ್ನು ಯೋಗವನ್ನಾಗಿ ಮಾಡಬೇಕು, ಅದನ್ನು ತಿಳ್ಕೊಳ್ಬೇಕು. ಯೋಗವನ್ನಾಗಿ ಮಾಡೋದು ಅಂತಂದ್ರೆ ನಾನು ನಿಜ ಸ್ವರೂಪದ ಕಡೆಗೆ ನನ್ನನ್ನು ಕರ್ಕೊಂಡು ಹೋಗಬೇಕು. ಆ ಕರ್ಮಶಕ್ತಿ, ಪ್ರಕೃತಿಯಿಂದ ಪಡೆದ ಶಕ್ತಿಯೇ ನನ್ನನ್ನು ಪರಿಶುದ್ಧವಾದಾಗ ಅದೇ ನನ್ನ ನಿಜ ಸ್ವರೂಪವನ್ನು ತಿಳಿಸ್ಕೊಡುತ್ತೆ. ಅದು ಮಾಡಬೇಕು ಅಂತಂದ್ರೆ ಅನ್ಸೆಲ್ಫಿಶ್ನೆಸ್, ನಿಸ್ವಾರ್ಥ ಬರುತ್ತೆ, ಅದಿರಬೇಕು. ಪ್ರತಿದಿನ ನಾನು ಮಾಡುವ ಪ್ರತಿಯೊಂದು ಕೆಲಸದ ಹಿಂದೆ ನನ್ನ ಮೋಟಿವ್, ನನ್ನ ಭಾವ ಏನು ಅನ್ನೋದ್ರ ಬಗ್ಗೆ ತುಂಬಾ ಗಮನ ಇಡಬೇಕು. ಗೊತ್ತಿಲ್ಲದೇನೆ ಈ ಭೂತ ಇಟ್ಕೊಂಡ್ಬರುತ್ತೆ, ಸ್ವಾರ್ಥ ಅನ್ನೋ ಭೂತ. ನನಗಿರಲಿ ಸ್ವಲ್ಪ, ನಮಗಿರಲಿ ಸ್ವಲ್ಪ, ಎಲ್ಲ ಇಟ್ಬಿಡ್ಬೇಕು ಅಂತಲ್ಲ. ನನಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಭಗವಂತನಲ್ಲಿ ಆ ಸ್ವಾರ್ಥ ಇರೋದಂತ ಬುದ್ಧಿ ಕೊಡಪ್ಪ ಅಂತ ಪ್ರಾರ್ಥನೆ ಮಾಡಿ ನಾನು ಒಳ್ಳೆಯದಾಗುವ ಕೆಲಸ ಮಾಡುವ ಬುದ್ಧಿ ಪಡಿಬೇಕು. ಇದು ಶರೀರ ಮುಂಚೆ ಮಾಡ್ಕೋಬೇಕು. ಉಪಾಸನೆ ಮಾಡೋಣ, ಜೊತೆಗೆ ಕರ್ಮ ಮಾಡಬೇಕಲ್ಲ ಅದನ್ನು ಯೋಗವನ್ನಾಗಿ ಮಾಡೋಣ. ಪರಕೇಂದ್ರಿತವಾಗಬೇಕು, ನಿಸ್ವಾರ್ಥಪರವಾಗಿ ಕೆಲಸ ಮಾಡಬೇಕು. ಆ ಥರ ಮಾಡುವಾಗ ಅದು ಮನಸ್ಸನ್ನು ಶುದ್ಧಗೊಳಿಸುತ್ತೆ. ಇದು ಸ್ವಾಮಿ ವಿವೇಕಾನಂದರು ಇನ್ನೊಂದು ಮಟ್ಟಕ್ಕೆ ತಗೊಂಡು ಹೋಗ್ತಾರೆ. ಅದನ್ನ ನಾಳೆ ಹೇಳ್ತೀನಿ. ಇದೊಂದು ವಿಷಯ ಹೇಳ್ಬಿಡ್ತೀನಿ. ಕರ್ಮಯೋಗದಲ್ಲಿ ಭಗವಂತನನ್ನ ನಂಬಿ ಶ್ರದ್ಧೆ ಇಟ್ಕೊಂಡಿದ್ದವರೇ ಮಾಡ್ತಾರೆ ಅಂತೇನೋ. ನೀವು ಭಗವಂತನ ನಂಬಿಕೆನೇ ಇಲ್ವಾ? ಏನು ಪರವಾಗಿಲ್ಲ, ಕರ್ಮಯೋಗ ಮಾಡ್ಬೋದು. ಭಗವಂತನ ನಂಬಿಕೆ ಇದೆಯಾ? ಸುಲಭವಾಗಿ ಮಾಡ್ಬೋದು. ದೇವರು ನಂಬಬೇಕು ಅಂತಿಲ್ಲ. ಭಕ್ತಿಯೋಗದಲ್ಲಿ ದೇವ್ರ ನಂಬಲ್ಲ ಅಂದ್ರೆ ಭಕ್ತಿಯೋಗ ಹೇಳಾಗ್ತದೆ ಆಗಲ್ಲ. ಕರ್ಮಯೋಗದಲ್ಲಿ ಭಗವಂತನ ನಂಬಬೇಕು ಅಂತ ಪ್ರಶ್ನೆ ಇಲ್ಲ. ಭಗವಂತನ ನಂಬದೇ ಇಟ್ಕೊಳ್ಳೋ ಇದು ಒಂದು ಸೈನ್ಸ್. ಶಕ್ತಿ ಬಂದಿದೆ, ಶಕ್ತಿ ರೂಪಾಂತರಗೊಳಿಸ್ತಾ ಇದ್ದೀನಿ, ನಿಸ್ವಾರ್ಥವಾಗಿ ಮಾಡ್ತೀನಿ. ಮಾಡಿದಾಗ ಏನಾಗುತ್ತೆ? ಒಳಗಡೆ ಆನಂದ ಬರುತ್ತೆ. ಒಂದು ಸತಿ ಯಾರ ಸೇವೆ ಮಾಡಿಕೊಡ್ಬೇಕು. ಆ ರೀತಿ ಏನು ಅಪೇಕ್ಷೆ ಇಲ್ಲದೆ, ಪ್ರತಿಫಲ ಅಪೇಕ್ಷೆ ಇಲ್ಲದೆ ಒಳ್ಳೆಯದಾಗಿ ಅಂತ ಅಷ್ಟೇ ಮಾಡಿದಾಗ ಒಳಗಡೆ ಆನಂದ ಬಂದ್ಬಿಡುತ್ತೆ. ಒಂದು ಸತಿ ಮಾಡಿಕೊಡ್ಬೇಕು. ಭಗವಂತ ಬೇಕಿಲ್ಲ, ಮಾಡಿಕೊಡ್ಬೇಕು. ಅದ್ರ ಹಿಂದೆಗಡೆ ಪ್ರತಿಫಲ ಹೇಳ್ತಾರೆ ನಮಗೆ. ಅಷ್ಟು ಮಾಡಿದ್ರೆ ಒಂದು ಥ್ಯಾಂಕ್ಸ್ ಹೇಳಿಲ್ಲ ಮನುಷ್ಯ. ಎಷ್ಟು ಮಾಡಿ ಕೃತಜ್ಞತೆ ಬರಲಿ ಇವ್ರಿಗೆ ಅಂತ ಮಾಡಿ ಕರ್ಮಯೋಗ. ಬಾಯಿ ಹೇಳ್ತಾ ಇದ್ದು ಹೊರಗಡೆ ನನ್ನ ಹೆಸರಾಗಿಲ್ಲ, ಇಲ್ಲಿ ಡೊನೇಷನ್ ಕೊಟ್ಟಿದ್ದೆ, ಪ್ರತಿಫಲ ಅಪೇಕ್ಷೆ ಅದು ಎಲ್ಲಿಂದನೋ ಬಿಡುತ್ತದೆ. ಅದನ್ನು ಬಿಟ್ಟು ನಿಜವಾಗ್ಲೂ ಒಂದು ಸೇವೆ ಮಾಡಿದಾಗ ಯಾರು ನೋಡ್ತಾರೆ ಅಂತ ಫೋಟೋ ಫೋಟೋ ಮಾಡಿದ್ದಲ್ಲ, ಯಾರಿಗೂ ನಂಬಿಲ್ಲ, ಭಗವಂತನ ಅಷ್ಟೇ ಗೊತ್ತು, ನನಗೆ ಗೊತ್ತು. ಏನು ಅಪೇಕ್ಷೆ ಇಲ್ಲಪ್ಪ, ಒಳ್ಳೇದಾಗಲಿ ಶಿವ, ಇದು ಒಳ್ಳೇದಾಗಲಿ ಅಂತ ಮಾಡಿದಾಗ ಒಳಗಡೆ ಆನಂದ ಅದೇ ತಾನೇ ತಾನಾಗಿ ಬರುತ್ತೆ. ಅದು ಅನುಭವ ಆಗುತ್ತೆ. ಭಗವಂತ ನಮ್ಮದೇ ರೂಪ. ಭಗವಂತ ನಂಬಿದ್ದಾಗ ಅದೊಂದು ಬೇರೆ ರೂಪದಲ್ಲಿ ದಿಕ್ಕಿನಲ್ಲಿ ಬರುತ್ತೆ. ಇದನ್ನು ನಾವು ನಾಳೆ
ಓಂ ಮಂಗಳಂ ಓಂಕಾರಮಂಗಳಂ ಓಂ ನಮಃ ಶಿವಾಯ ಮಂಗಳಂ ಶಿವಾಯ ಮಂಗಳಂ ಶಿವಾಯ ಮಂಗಳಂ ನಾಮಂಗಳಂ ನಕಾರಮಂಗಳಂ ನಾಮಂಗಳಂ ನಕಾರಮಂಗಳಂ ನಾದಬಿಂದುಗಳಾತೀತ ಗುರುವೆ ಮಂಗಳಂ ಸದ್ಗುರುವೆ ಮಂಗಳಂ ನಾದಬಿಂದುಗಳಾತೀತ ಗುರುವೆ ಮಂಗಳಂ ಸದ್ಗುರುವೆ ಮಂಗಳಂ ಓಂ ಮಂಗಳಂ ಓಂಕಾರಮಂಗಳಂ ಓಂ ನಮಃ ಶಿವಾಯ ಮಂಗಳಂ ಶಿವಾಯ ಮಂಗಳಂ ಶಿವಾಯ ಮಂಗಳಂ ಮಂಗಳಂ ಮಕಾರಮಂಗಳಂ ಮಂಗಳಂ ಮಕಾರಮಂಗಳಂ ಮಹಾದೇವತಾನೇ ಆದ ಗುರುವೆ ಮಂಗಳಂ ಸದ್ಗುರುವೆ ಮಂಗಳಂ ಮಹಾದೇವತಾನೇ ಆದ ಗುರುವೆ ಮಂಗಳಂ ಸದ್ಗುರುವೆ ಮಂಗಳಂ ಓಂ ಮಂಗಳಂ ಓಂಕಾರಮಂಗಳಂ ಓಂ ನಮಃ ಶಿವಾಯ ಮಂಗಳಂ ಶಿವಾಯ ಮಂಗಳಂ ಶಿವಾಯ ಮಂಗಳಂ ಮಂಗಳಂ ವಕಾರಮಂಗಳಂ ಮಂಗಳಂ ವಕಾರಮಂಗಳಂ ವಾದವೇದ ದೂರನಾದ ಗುರುವೆ ಮಂಗಳಂ ಸದ್ಗುರುವೆ ಮಂಗಳಂ ವಾದವೇದ ದೂರನಾದ ಗುರುವೆ ಮಂಗಳಂ ಸದ್ಗುರುವೆ ಮಂಗಳಂ ಓಂ ಮಂಗಳಂ ಓಂಕಾರಮಂಗಳಂ ಓಂ ನಮಃ ಶಿವಾಯ ಮಂಗಳಂ ಶಿವಾಯ ಮಂಗಳಂ ಶಿವಾಯ ಮಂಗಳಂ ಶ್ರೀಮಂಗಳಂ ಶ್ರೀಕಾರಮಂಗಳಂ ಶ್ರೀಮಂಗಳಂ ಶ್ರೀಕಾರಮಂಗಳಂ ಸಿದ್ಧಬುದ್ಧತಾನೇ ಆದ ಗುರುವೆ ಮಂಗಳಂ ಸದ್ಗುರುವೆ ಮಂಗಳಂ ಸಿದ್ಧಬುದ್ಧತಾನೇ ಆದ ಗುರುವೆ ಮಂಗಳಂ ಸದ್ಗುರುವೆ ಮಂಗಳಂ ಓಂ ಮಂಗಳಂ ಓಂಕಾರಮಂಗಳಂ ಓಂ ನಮಃ ಶಿವಾಯ ಮಂಗಳಂ ಶಿವಾಯ ಮಂಗಳಂ ಶಿವಾಯ ಮಂಗಳಂ ಯಾ ಮಂಗಳಂ ಯಕಾರಮಂಗಳಂ ಯಾ ಮಂಗಳಂ ಯಕಾರಮಂಗಳಂ ಎಲ್ಲ ವಸ್ತು ಸ್ವರೂಪನಾದ ಗುರುವೆ ಮಂಗಳಂ ಸದ್ಗುರುವೆ ಮಂಗಳಂ ಎಲ್ಲ ವಸ್ತು ತಾನೇ ಆದ ಗುರುವೆ ಮಂಗಳಂ ಸದ್ಗುರುವೆ ಮಂಗಳಂ ಓಂ ಮಂಗಳಂ ಓಂಕಾರಮಂಗಳಂ ಓಂ ನಮಃ ಶಿವಾಯ ಮಂಗಳಂ ಶಿವಾಯ ಮಂಗಳಂ ಶಿವಾಯ ಮಂಗಳಂ ಶಿವಾಯ ಮಂಗಳಂ ಶಿವಾಯ ಮಂಗಳಂ ಓಂ ಗಣಾನಾಂ ತ್ವಾ ಗಣಪತಿಯಂ ಅವಾಮಹೇ ಕವೀಂ ಕವೀನಾಂ ಉಪಮಶ್ರವಸ್ತಮಂ ಏಕರಾಜಂ ಬ್ರಹ್ಮಣಂ ಬ್ರಹ್ಮಣಸ್ಪತಃ ಶೃಣ್ವತಿ ರಸಾದನಂ ಓಂ ಶ್ರೀ ಮಹಾಗಣಪತಯೇ ನಮಃ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್ ಓಂ ಶ್ರೀ ವಿಘ್ನೇಶ್ವರ ಮಹಾಸ್ವಾಮಿಗೋ ಜಯ ಓಂ ಶ್ರೀ ಪಾರ್ವತೀ ಸುತ ಶ್ರೀ ಮಹಾಗಣಪತಿ ಮಹಾಸ್ವಾಮಿಗೋ ಜಯ ಶಿವಪುತ್ರ ಮಹಾಸ್ವಾಮಿಗೋ ಜಯ ಪಾರ್ವತಿ ಪರಮೇಶ್ವರ ಮಹಾಸ್ವಾಮಿಗೋ ಜಯ ಗುರು ಮಹಾರಾಜ್ की महामाये की स्वामी जी महाराज की वृद्धा माये की सिद्धि बुद्धि समेत श्री विद्या गणपति महास्वामी की